ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಮಧ್ಯಾತ್ಮದೀಪಮತಿತಿತೀರ್ಚತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವಾಂ. ನರ್ಮಾಣ್ಯುದಾರರುಚಿರಸ್ಮಿತಶೋಭನಾನಿ ಹೇ ಪಾರ್ಥ ಹೇರ್ಜುನ ಸಖೇ ಕುರುನಂದನೇತಿ ಸಂಜಲ್ಪಿತಾನಿ ನರದೇವ ಹೃದಯ ಸ್ಪೃಶಾನಿ ಸ್ಮರ್ತುರ್ಲುಠಂತಿ ಹೃದಯಂ ಮಮ ಮಾಧವಸ್ಯ. ಕೃಷ್ಣನ ತಮಾಷೆಯಿಂದ ಕೂಡಿರುವ ಮುಗುಳು ನಗೆಯಿಂದ ತುಂಬಿರುವ ಆ ಮಾತುಗಳು, ಓ ಪಾರ್ಥ, ಅರ್ಜುನನೇ, ಗೆಳೆಯನೇ, ಕುರುನಂದನ, ಈ ತರಹದ ಪ್ರೀತಿ ತುಂಬಿದ, ಪ್ರೀತಿಯನ್ನು ಸೂಸುವ ಕಣ್ಣುಗಳಿಂದ ಕೂಡಿರುವ ಈ ಮಾತುಗಳು ಸ್ಮರ್ತುರ್ಲುಠಂತಿ ಹೃದಯಂ, ಈಗ ನೆನಪಿಸಿಕೊಂಡಾಗ ನನ್ನ ಎದೆ ಭಾರ ಆಗುತ್ತೆ, ಇಂಥವನನ್ನು ಕಳೆದುಕೊಂಡನಲ್ಲ ಅಂತ ಅನ್ನಿಸುತ್ತೆ. ಶಯ್ಯಾಸನಾತನ ವಿಕರ್ತನ ಭೋಜನಾದಿಶ್ವೈಕ್ಯಾದ್ವಯಸ್ಯ ರುಭುಮಾನಿತಿ ವಿಪ್ರಲಬ್ಧಃ ಸಖ್ಯುಸ್ಸಖೇವ ಪಿತೃವತ್ತನುಜಸ್ಯ ಸರ್ವಂ ಸೇಹೇ ಮಹಾ ಮಹಿತಯಾ ಕುಮತೇರಘಮ್ಮೆ. ಜೊತೆಗೆ ಮಲ್ಕೊಂಡ್ವಿ, ಜೊತೆಗೆ ಕುಳಿತುಕೊಂಡೆವು, ಜೊತೆಗೆ ಮಾತನಾಡಿದೆವು, ಜೊತೆಗೆ ಊಟ ಮಾಡಿದೆವು. ಅದರಿಂದ ಗೆಳೆಯ ಅಂತ ನಾನು ಅಂದುಕೊಂಡೆ. ನಿಜವಾಗಿಯೂ ಇದು ಅಪರಾಧ. ಆದರೆ ಅದೆಲ್ಲವನ್ನು ದೇವರು ಸಹಿಸಿದ. ಹೇಗೆ? ಸಖ್ಯುಸ್ಸಖೇವ, ಗೆಳೆಯನ ಹಾಗೆ. ಪಿತೃವತ್ ತನುಜಸ್ಯ, ಮಗನ ತಪ್ಪುಗಳನ್ನು ತಂದೆ ಕ್ಷಮಿಸುವ ಹಾಗೆ ಈ ಕುಮತಿಯಾಗಿರುವ, ದುರ್ಬುದ್ಧಿ ಇರುವ ನನ್ನ ಎಲ್ಲ ಮಾತುಗಳನ್ನು ಅವನು ಸಹಿಸಿದ. ಸೋಹಂ ನೃಪೇಂದ್ರರಹಿತ ಪುರುಷೋತ್ತಮೇನ ಸಖ್ಯಾಪ್ರಿಯೇಣ ಸಹೃದಾ ಹೃದಯೇನ ಚೂನ್ಯಃ ಅಧ್ವನ್ನಿರುಕ್ರಮ ಪರಿಗ್ರಹಮಂಗರಕ್ಷನ್ ಗೋಪೈರಸದ್ಭಿರಬಲೇವ ವಿನಿರ್ಜಿತೋಸ್ಮಿ. ಆ ತರಹದ ದೇವರು ನನ್ನಿಂದ ಕಣ್ಮರೆಯಾದ ದಿನ ಒಂದು ಹೆಣ್ಣನ್ನು ಆರಾಮವಾಗಿ ಗೆಲ್ಲುವ ಹಾಗೆ ಹಲವಾರು ಜನ ಬೇಡರು ನನ್ನನ್ನು ಗೆದ್ದರು. ಅಬಲೇವ ವಿನಿರ್ಜಿತೋಸ್ಮಿ, ಅದು ದಾರಿಯಲ್ಲಿ. ತದ್ವೈ ಧನುಸ್ತ ಇಚವತ್ಸರಥೋ ಹಯಾಸ್ತೆ ಸೋಹಂ ರಥೀ ನೃಪತಯೋ ಯತ ಆಮನಂತಿ ಸರ್ವಂ ಕ್ಷಣೇನ ತದಭೂತ ಸದೀಶರಿಕ್ತಂ ಭಸ್ಮನ್ ಹುತಂ ಕುಹಕರಾದ್ಧಮಿವೋಪ್ತಮೀಶೆ. ಅದೇ ಬಿಲ್ಲು, ಅದೇ ಬಾಣಗಳು, ಅದೇ ರಥ, ಆ ರಥಿಯೂ ನಾನೇ. ಸರ್ವಂ ಕ್ಷಣೇನ ಯದಭೂತ ಸದೀಶರಿಕ್ತಂ, ಕೃಷ್ಣ ಒಬ್ಬ ಇರಲಿಲ್ಲ ಅಷ್ಟೇ. ಭಸ್ಮನ್ ಹುತಂ, ಅಷ್ಟಕ್ಕೇನೆ ನನ್ನ ಒಂದು ಪರಾಕ್ರಮವೆಲ್ಲ ಬೂದಿಯಲ್ಲಿ ಹೋಮ ಮಾಡಿದಂತಾಯಿತು. ಊಷೇ ಉಕ್ತಂ ಇವ,
ಮರುಭೂಮಿಯಲ್ಲಿ ಬೀಜ ಬಿತ್ತಿದಂತಾಯಿತು, ಎಲ್ಲವೂ ವ್ಯರ್ಥ ಆಯಿತು. ಇದು ಇರೋವಂಥದ್ದು. ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿದಾಗ ಈ ಶ್ಲೋಕ ಅಸಂಗತ ಅಂತ ಅನ್ನಿಸುತ್ತೆ. ತದ್ವೈ ಧನು ಅಂದರು. ಹೌದು, ಅರ್ಜುನನ ಹತ್ತಿರ ಇದ್ದದ್ದು ಗಾಂಡೀವ ಎನ್ನುವ ಬಿಲ್ಲು. ಕಾರಣ ಏನು ಅಂದರೆ ಬ್ರಹ್ಮದೇವರ ಬಿಲ್ಲಾದ್ದರಿಂದ ಅದು ಏನು ಮಾಡಿದ್ರೂ ನಾಶ ಆಗಲಿಲ್ಲ. ಅಶ್ವತ್ಥಾಮ ಮೊದಲಾದವರು ಆ ಬಿಲ್ಲನ್ನು ಕತ್ತರಿಸಬೇಕು ಅಂತ ಏನು ಪ್ರಯತ್ನ ಪಟ್ಟರೂ ಅದನ್ನು ಕತ್ತರಿಸಲಿಕ್ಕೆ ಆಗಲಿಲ್ಲ. ಸಂತೋಷ. ಇಷವಹ ಬಾಣ, ಅದು ಹೆಂಗೆ ಬಾಣಪ್ಪ? ಎಸೆದ ಮೇಲೆ ಮತ್ತೇನು ಹೋಗಿ ವಾಪಸ್ಸೇನು ತರೋಲ್ಲ, ಅದಲ್ಲಿಗೆ. ಇಷವಹ ರಥ ಮತ್ತು ಕುದುರೆ, ಅದು ಅದಲ್ಲ. ನಿಮಗೆಲ್ಲರಿಗೂ ಗೊತ್ತಿದೆ ಆ ಕಥೆ. ಯಾವತ್ತು ಸಾರಥಿಯಾದವನು ಇಳಿದು ರಥಿಕನನ್ನು ಇಳಿಸಬೇಕು. ಈ ಸರ್ತಿ ಕೃಷ್ಣ ಹೇಳಿದ, ಅರ್ಜುನ ನೀನು ಮೊದಲು ಇಳಿ ಅಂತ. ಅರ್ಜುನ ಏನಂದುಕೊಂಡ, ಇದು ಮರ್ಯಾದೆ, ಇದು ಸಾರಥಿಯಾದವನು ಇಳಿದು ಕೈ ಹಿಡಿದು ರಥಿಕನನ್ನು ಇಳಿಸಬೇಕು. ಕೃಷ್ಣ ಇಲ್ಲ ಇಲ್ಲ ನೀನು ಇಳಿ ಅಂತ ಹೇಳಿದ. ಅರ್ಜುನ ಇಳಿದ ಮರುಕ್ಷಣದಲ್ಲಿ ಕೃಷ್ಣ ಇಳಿದ ಮರುಕ್ಷಣದಲ್ಲಿ ರಥ ಕುದುರೆ ಸುಟ್ಟು ಹೋಯಿತು. ಯಾಕೆ? ಅಶ್ವತ್ಥಾಮ ಮೊದಲಾದವರ ಅಸ್ತ್ರ ಕೃಷ್ಣನ ಸಂಕಲ್ಪದಿಂದ ನಿಶ್ಶಕ್ತವಾಗಿದ್ದುವು. ಯಾವಾಗ ಕೃಷ್ಣ ಆ ಅಸ್ತ್ರದ ಶಕ್ತಿ ಅಭಿವ್ಯಕ್ತ ಆಗಲಿ ಅಂತ ಸಂಕಲ್ಪ ಮಾಡಿದನೋ ಆವಾಗ ಎಲ್ಲವೂ ಸುಟ್ಟು ಹೋಯಿತು. ಅದರಿಂದ ರಥ ಅದಲ್ಲ, ಕುದುರೆ ಅದಲ್ಲ, ಅದೇ ಬಾಣ ಅಲ್ಲ. ಇದು ಅದಕ್ಕೆ ಆಚಾರ್ಯರು ಹೇಳಿದ್ರು, ಸರಥೋ ಹಯಾಸ್ತ ಇತಿ ತಾದೃಶಾಹ ಇತ್ಯರ್ಥ. ಅದೇ ತರಹದ ರಥ ಅಂತ ಅರ್ಥ, ಅದೇ ತರಹದ ಕುದುರೆ ಅಂತ ಅರ್ಥ, ಅದೇ ತರಹದ ಬಾಣ ಅಂತ ಹೇಳುವ ಹಾಗೆ. ನಾವು ಲೋಕದಲ್ಲಿ ಏನಿವತ್ತು ಅನ್ನ ಸರಿಯಾಗಲಿಲ್ಲ, ಯಾಕೆ ಹೀಗೆ? ಅದಕ್ಕೆ ಗೃಹಿಣಿ ಹೇಳ್ತಾಳೆ, ಇಲ್ಲಪ್ಪ ನೆನ್ನೆ ಅಕ್ಕಿಯನ್ನೇ ನಾನು ಮಾಡಿದ್ದು, ನೆನ್ನೆ ಅಕ್ಕಿಯಲ್ಲೇ ಅನ್ನ ಮಾಡಿದ್ದು, ನೆನ್ನೆ ಅಕ್ಕಿಯಲ್ಲಿದೆ, ತಿಂದುಬಿಟ್ಟಿರ್ತೀವಿ, ಜೀರ್ಣ ಆಗಿ ಹೋಗಿರುತ್ತೆ. ಮತ್ತು ನೆನ್ನೆ ಅಕ್ಕಿ ಅನ್ನೋದಕ್ಕೇನರ್ಥ? ಅದಕ್ಕೆ ಸದೃಶ ಅಂತ ಅರ್ಥ. ಅದೇ ಅರ್ಥವನ್ನು ಇಲ್ಲಿಯೂ ಮಾಡಬೇಕು ಅಂದರು. ಸದೃಶ ಅಂತ ಅರ್ಥ. ಸದೃಶೇವಾ ಪ್ರಧಾನೇವಾ ಕಾರಣೇವಾ ತದಿತ್ಯಯಂ ಶಬ್ದ ಸಂಘಟತೆ ಭೇದೆ ವಿದ್ಯಮಾನೇಪಿ ತತ್ವತಃ ಇತಿ ಬ್ರಹ್ಮತರ್ಕೇ. ಬ್ರಹ್ಮತರ್ಕದಲ್ಲಿ ಸದೃಶವಾದದ್ದರಲ್ಲಿ, ಪ್ರಧಾನವಾದದ್ದರಲ್ಲಿ, ಕಾರಣವಾದದ್ದರಲ್ಲಿ ಅದೇ ಇದು ಅಂತ ಹೇಳ್ತಾರೆ. ದೇಹವು ನಾಶ ಆಗತ್ತೆ. ಯಾಕೆ ಅಂದರೆ ಇದು ಒಂದು ಮಣ್ಣೇ ತಾನೇ ಅಂತ ಹೇಳ್ತೇವೆ. ಮಣ್ಣಿನಿಂದ ಆಗಿದ್ದು ದೇಹ. ಆದರೆ ದೇಹವನ್ನೇ ಮಣ್ಣು ಅನ್ನಲ್ವೇ? ಕಾರ್ಯಕಾರಣವನ್ನು ಹೇಳುವಾಗ ಕಾರ್ಯವಾದದ್ದರಲ್ಲಿ ಕಾರಣ ಶಬ್ದ ಪ್ರಯೋಗ ಇದೆ. ಇದು ಒಂದು ಅದೇ ಅಂತ. ಪ್ರಧಾನ ಆದರೂ ಅವರೇ. ಏನೋ ಊರಿಗೆ ಹೋಗಿದ್ಯಾ, ಬೆಂಗಳೂರು ನೋಡ್ಕೊಂಡು ಬಂದ್ಯಾ, ಓ ಕಬ್ಬನ್ ಪಾರ್ಕು, ಲಾಲ್ಬಾಗು ಎಲ್ಲ ನೋಡ್ಕೊಂಡು ಬಂದೆ ಅಂದರೆ ಬೆಂಗಳೂರೆಲ್ಲ ನೋಡಿದ ಹಾಗಾಯಿತು? ಇಲ್ಲ, ಪ್ರಧಾನವಾದದ್ದು ಅಲ್ಲಿ ಅಂತ. ಬದರಿಗೆ ಹೋದೆವು, ಬದರಿಯ ಸಂಧಿಗಳು ಗೊತ್ತಾ ಅಂತ ಕೇಳಿದ್ರಿ, ಏನು ಹೇಳೋದು? ಗೊತ್ತಿಲ್ಲಪ್ಪ, ಬದರಿ ನಾರಾಯಣನನ್ನು ನೋಡ್ಕೊಂಡು ಬಂದ್ವಿ, ಅವನು ಪ್ರಧಾನ. ಹಾಗೆ ಇದು ಪ್ರಧಾನಿ, ಕಾರಣಿ. ಅದರಿಂದಾಗಿ ಆ ಶಬ್ದವನ್ನು ಹೇಳೋದು. ಭೇದ ಇದ್ದರೂ ಕೂಡ ಈ ರೀತಿ ಪದಪ್ರಯೋಗ ಮಾಡ್ತಾರೆ ಅಂತ ಬ್ರಹ್ಮತರ್ಕದಲ್ಲಿ ಇದೆ. ಹೀಗೆ ಯಾಕೆ ಅರ್ಥ ಮಾಡಬೇಕು ಅಂದರೆ ಮಹಾಭಾರತದಲ್ಲೇ ಹೇಳಿದ್ದಾರೆ ಅಂದರು ಆಚಾರ್ಯರು. ತದ್ರಥ ಹಯಾನಾಂ ದಾಹೋಕ್ತೇಹೇ. ಇದು ಆಚಾರ್ಯರು ಹೇಳಿದ್ದು. ಅದರ ಮೂಲ ಹೀಗಿದೆ. ಎಲ್ಲವೂ ಇದ್ದವು, ಅದಕ್ಕೆ ಸದೃಶವಾದ ಬಾಣ
ಅದಕ್ಕೆ ಸದೃಶವಾದ ಅದೇ ಬಿಲ್ಲು, ಅದಕ್ಕೆ ಸದೃಶವಾದ ರಥ. ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಿದಾಗ ಯಾವ ಕುದುರೆಗಳಿತ್ತೋ ಅಂತೆಯೇ ಬಲಿಷ್ಠವಾದ ಕುದುರೆಗಳು ಎಲ್ಲವೂ ಇದ್ದರು. ಒಬ್ಬ ಇರಲಿಲ್ಲ ಕೃಷ್ಣ, ಅದರಿಂದಾಗಿ ಎಲ್ಲವೂ ಶೂನ್ಯ ಆಯಿತು. ಇದು ಇರೋವಂಥದ್ದು. ಯಾಕೆ? ದೇವರಿಲ್ಲ. ನನ್ನ ಪರಾಕ್ರಮ ಹೇಗಾಯಿತು? ಕುಹಕರಾಬ್ಧ ಭಸ್ಮನ್ ಹುತಂ, ಭಸ್ಮದಲ್ಲಿ ಹೋಮ ಮಾಡಿದ ಹಾಗಾಯಿತು. ಇನ್ನು ಕುಹಕರಾದ್ಧಂ ಇವ ಉತ್ತಂ ಊಷೆ, ಊಷ ಅಂತಂದ್ರೆ ಮರುಭೂಮಿ, ಮರುಭೂಮಿಯಲ್ಲಿ ಬೀಜ ಬಿತ್ತಿದಂತಾಯಿತು. ರಾಜನ್ ಸ್ವಯಾಭಿಪೃಷ್ಟಾನಾಂ ಸುಹೃದಾನ್ನ ಸುಹೃತ್ಪುರೇ ವಿಪ್ರಶಾಪ ವಿಮೂಢಾನಾಂ ನಿಘ್ನತಾಂ ಮುಷ್ಟಿಭಿರ್ಮಿಥಃ. ರಾಜ, ನೀನು ಕೇಳಿದೆ ಯಾದವರದ್ದು ಏನಾಯಿತು ಅಂತ. ಬ್ರಾಹ್ಮಣರ ಶಾಪ ಅವರ ಬುದ್ಧಿಯನ್ನು ಕೆಡಿಸಿತು. ಬ್ರಾಹ್ಮಣರಿಗೆ ಮಾಡಿದ ಅವಮಾನ ಮೊದಲು ಬುದ್ಧಿಯನ್ನು ಕೆಡಿಸ್ಬಿಡುತ್ತೆ. ಆದ್ದರಿಂದ ವಿಪ್ರಶಾಪಾಭಿಮೂಢಾನಾಂ, ಬ್ರಾಹ್ಮಣರ ಶಾಪದಿಂದ ಮೋಹಕ್ಕೆ ಒಳಗಾಗಿ ಬುದ್ಧಿ ಕೆಡಿಸಿಕೊಂಡು ಪರಸ್ಪರ ಹೊಡೆದಾಡಿದರು. ವಾರುಣೀಂ ಮದಿರಾಂ ಪೀತ್ವಾ ಮದೋನ್ಮಥಿತಚೇತತಾಂ ಅಜಾನತಾಮಿವಾತ್ಮಾನಂ ಚತುಃಪಂಚಾವಶೇಷಿತಾಃ. ವಾರುಣೀಂ ಮದಿರಾಂ, ಮದ್ಯವನ್ನು ಕುಡಿದ್ರು, ಕೊಬ್ಬು ತಲೆಗೇರಿತು. ಅಜಾನತಾಮಿವಾತ್ಮಾನಂ, ತಾವು ಯಾರು ಅಂತಲೇ ತಿಳಿದುಕೊಳ್ಳದೆ ಇನ್ನೊಬ್ಬರ ಮೇಲೆ ದಾಳಿ ಮಾಡಿದರು. ಚತುಃಪಂಚ ಅವಶೇಷಿತ, 4-5 ಜನ ಉಳಿದಿದ್ದಾರೆ. ಪ್ರಾಯೇಣೈತದ್ಭಗವತಃ ಈಶ್ವರಸ್ಯ ವಿಚೇಷ್ಟಿತಂ ಮಿಥೋ ನಿಘ್ನಂತಿ ಭೂತಾನಿ ಭಾವಯಂತಿ ಚಯನ್ಮಿಥಃ. ದೇವರ ಲೀಲೆ ಅಷ್ಟೇ. ಒಂದು ಕಾಲದಲ್ಲಿ ಪರಸ್ಪರ ಸೌಹಾರ್ದದಿಂದ ಜೀವನ ಮಾಡಿದವರು, ಒಂದು ಕಾಲದಲ್ಲಿ ಪರಸ್ಪರ ಹಚ್ಚಿಕೊಂಡವರು, ಈಗ ಹೊಡೆದಾಡೋದು ಅಂದ್ರೇನು? ಜಲೌಕತಾಂ ಜಲೇ ಯದ್ವತ್ ಮಹಾಂತೋದಂತ್ಯಣೀಯತಃ ದುರ್ಬಲಾನ್ ಬಲಿನೋ ರಾಜನ್ ಮಹಾಂತೋ ಬಲಿನೋ ಮಿಥಃ. ಅಗಾಧವಾದ ಸಮುದ್ರದಲ್ಲಿ ದೊಡ್ಡ ಮೀನು ಚಿಕ್ಕ ಮೀನುಗಳನ್ನು ತಿನ್ನುವ ಹಾಗೆ ಈ ಪ್ರಪಂಚದಲ್ಲಿ ದುರ್ಬಲರನ್ನು ಪ್ರಬಲರು ತಿಂದು ಬಿಡ್ತಾರೆ. ಪರಸ್ಪರ ಬಲಿಷ್ಠರು ಪರಸ್ಪರರನ್ನು ಕೊಂದುಕೊಳ್ತಾರೆ. ಏವಂ ಬಲಿಷ್ಠೈರ್ಯದುಭಿಃ ಮಹದ್ಭಿರಿತರಾನ್ ಪ್ರಭು ಯದುಭಿರನ್ಯೋನ್ಯಂ ಭೂಭಾರಂ ಸಂಜಹಾರಃ. ಹೀಗೆ ಬಲಿಷ್ಠರಾದ ಯಾದವರಿಂದ ಮಗಧ ದೇಶದವರು ಮೊದಲಾದವರನ್ನು ಕೊಂದು ಕೊಲ್ಲಿಸಿ, ಯಾದವರಿಂದ ಯಾದವರನ್ನೇ ಕೊಲ್ಲಿಸಿದ. ಕಂಟಕಂ ಕಂಟಕೇನೈವ, ಮುಳ್ಳನ್ನು ಮುಳ್ಳಿನಿಂದ ತೆಗೆದದ್ದು. ದ್ವಯಂಚ ಅಪಿ ಈಶಿತು ಸಮಂ, ದೇವರಿಗೆ ಯಾವುದರಲ್ಲಿಯೂ ಪಕ್ಷಪಾತ ಇಲ್ಲ. ಎರಡೂ ಕೂಡ ದೇವರಿಗೆ ಇದು ಸಮಾನ. ದೇಶಕಾಲಾರ್ಥಯುಕ್ತಾನಿ ಹೃತ್ತಾಪೋಪಚಮಾನಿ ಚ ಹರಂತಿ ಸ್ಮರತಶ್ಚಿತ್ತಂ ಗೋವಿಂದಾಭಿಹಿತಾನಿ ಮೇ. ಈ ವಿಷಮ ಪರಿಸ್ಥಿತಿಯಲ್ಲಿ ಕೃಷ್ಣ ರಣರಂಗದಲ್ಲಿ ಹೇಳಿದ ಗೀತೆ ನೆನಪಾಗ್ತಾ ನನ್ನ ಹೃದಯದ ತಾಪ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಏವಂ ಚಿಂತಯತೋ ಜಿಷ್ಣೋ ಕೃಷ್ಣಪಾದತರೋರುಹಂ ಸೌಹಾರ್ದೇನಾತಿಗಾಢೇನ ಶಾಂತಾಸೀದ್ವಿಮಲಾಮತಿ. ಈ ರೀತಿಯಾಗಿ ದೇವರ ಅಡಿಗಳನ್ನು ಚಿಂತಿಸುವ ಅರ್ಜುನನ ಒಳಗಡೆ ಗೀತೆಯ ಆವಿರ್ಭಾವ ಮತ್ತಾಯಿತು. ಅವನ ದುಃಖ ಕಡಿಮೆ ಆಯಿತು. ಇತಿ ಶ್ರೀಮದ್ಭಾಗವತೆ ಪ್ರಥಮಸ್ಕಂಧೆ ಚತುರ್ದಶೋಧ್ಯಾಯಃ. ಸೂತ ಉವಾಚ ವಾಸುದೇವಾಂಗ್ರವಿಧ್ಯಾನ ಪರಿಬೃಂಹಿತರಂ ಹತ ಭಕ್ತ್ಯಾ ನಿರ್ಮಥಿತಾ ಚೇತಕಶಾಯಧಿಚಣೋರ್ಜುನಃ. ವಾಸುದೇವಾಂಗ್ರವಿಧ್ಯಾನ, ಪರಮಾತ್ಮನ ಅಡಿದಾವರೆಗಳನ್ನು ಚಿಂತನೆ ಮಾಡಿದ್ದರಿಂದ ಅವನ ಮನಸ್ಸು ಹಿರಿದಾಯಿತು.
ಭಕ್ತ್ಯಾ ನಿರ್ಮಥಿಚಾಚೇಚ ಕಷಾಯಧಿಷಣ. ದೇವರ ಮೇಲಣ ಭಕ್ತಿಯಿಂದ ಅವನ ಕಷಾಯ ಮನಸ್ಸಿನ ಕಶ್ಮಲಗಳೆಲ್ಲ ನಿರ್ಮಥಿತ ಕಡಿಮೆ ಆಯಿತು. ಮನಸ್ಸಿನ ಕಶ್ಮಲ ಅಂದ್ರೇನು? ಜ್ಞಾನಿಗಳಿಗಾಗಬೇಕಾದ್ರೆ, ಅಪರೋಕ್ಷ ಜ್ಞಾನಿಗಳಿಗಾಗಬೇಕಾದ್ರೆ ಪ್ರಾರಬ್ಧ ಕರ್ಮವೇ ಕಡಿಮೆ ಆಗುವುದು. ಅದು ಯೋಗ್ಯವಾದ ಪ್ರಾರಬ್ಧ ಕರ್ಮ ಕಡಿಮೆ ಆಗುತ್ತೆ. ಅದನ್ನು ಆಚಾರ್ಯರು ಹೇಳಿದರು, ಜ್ಞಾನಿನಾಂ ಪ್ರಾರಬ್ಧಸ್ಯೈವ ನಿರ್ಮಥನಂ ಯೋಗ್ಯಸ್ಯೈವ ಅಂತ. ಜ್ಞಾನಿಗಳ ಪ್ರಾರಬ್ಧ ಕರ್ಮ ನಾಶ ಆಗುತ್ತೆ, ಅದು ಯೋಗ್ಯ ಆಗಿರಬೇಕು. ಅಂದರೆ ದೇವರ ಮೇಲಣ ಭಕ್ತಿಯಿಂದ ಇಷ್ಟು ಪ್ರಾರಬ್ಧ ಕರ್ಮ ನಾಶ ಆಗಬೇಕು ಅಂತಿರುತ್ತೆ, ಅಷ್ಟೇ ಪ್ರಾರಬ್ಧ ಕರ್ಮ ನಾಶ ಆಗೋದು. ಅವನು ಇಂದ್ರನಾಗಿ ಶುರು ಮಾಡಿದಾನಲ್ಲ, ಅದು ಕಡಿಮೆ ಆಗಲ್ಲ, ಅದು ಅನುಭವಿಸಿಯೇ ತೀರಬೇಕು. ಇಂದ್ರನಾಗಿ ಏನು ಪ್ರಾರಂಭ ಮಾಡಿದ್ದಾನೆ, ಪ್ರಾರಬ್ಧ ಅಂದ್ರೇನು? ಆರಂಭಿಸಿದ್ದು, ಸ್ಟಾರ್ಟೆಡ್ ಅಂತ ಅರ್ಥ. ಅದು ನಾಶ ಆಗೋಲ್ಲ, ಅದನ್ನು ಅನುಭವಿಸಿ ತಿರ್ಬೇಕು ಅವನು. ಬ್ರಹ್ಮದೇವರ ಜೊತೆಗೇನೆ ಮತ್ತೆ ಹೋಗೋದು ಅವನು ಇಂದ್ರ. ಅಲ್ಲಿ ತನಕ ದೇವಲೋಕಾದಿಗಳಲ್ಲಿ ಸಂಚಾರ, ಮನುಷ್ಯ ಲೋಕದಲ್ಲಿ ನಿಯಮನ ಅವೆಲ್ಲ ಇದ್ದೇ ಇರುತ್ತೆ. ಇದು ಯೋಗ್ಯವಾದ ಪ್ರಾರಬ್ಧ. ಅರ್ಜುನನಾಗಿ ಶುರು ಮಾಡಿದ್ದು ಪರಿಹಾರ ಆಗಬೇಕು, ಆಮೇಲೆ ಅವನನ್ನು ಅದು ಬೆನ್ನಟ್ಟಲ್ಲ. ಅದರಿಂದಾಗಿ ಯೋಗ್ಯಸ್ಯೈವ ಅಂದರು. ಮಹತಾ ಕಾರಣೇನೈವ ಪ್ರಾರಬ್ಧಾನ್ಯಪಿ ಕಾನಿಚಿತ್ ಕರ್ಮಾಣಿ ಕ್ಷಯಮಾಯಾಂತಿ ಬ್ರಹ್ಮದೃಷ್ಟಿಮತ ಕ್ವಚಿತ್ ಇತಿ ಭವಿಷ್ಯತ್ ಪರ್ವಣಿ. ಬಹಳ ದೊಡ್ಡ ಕಾರಣ ಇದ್ದರೆ ಪ್ರಾರಬ್ಧಾನ್ಯಪಿ ಕಾನಿಚಿತ್, ಕೆಲವು ಪ್ರಾರಬ್ಧಗಳು ಕೂಡ ಕಣ್ಮರೆಯಾಗುತ್ತವೆ. ಯಾಕೆ ಅಂದರೆ ಬ್ರಹ್ಮದೃಷ್ಟಿ ಮತ ಕ್ವಚಿತ್, ದೇವರ ದರ್ಶನ ಆಗಿದ್ದರೆ. ತೇತಾಮಪಿ ಕಾಮ್ಯಕರ್ಮ ಫಲದೃಷ್ಟೇಶ್ಚ, ಯಾಕೆ ಅಂದರೆ ಅವರಿಗೂ ಕೂಡ ಕಾಮ್ಯಕರ್ಮದ ಫಲ ಅಂತನ್ನೋದು ಆಗಿಯೇ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಯೋಗ್ಯವಾದ ಪ್ರಾರಬ್ಧ ಕರ್ಮ ನಾಶ ಆಗತ್ತೆ ಅಂತ ಮಾತ್ರ ಇಟ್ಕೊಳ್ಬೇಕು, ಬೇರೆ ಅಲ್ಲ. ಗೀತಂ ಭಗವತಾ ಜ್ಞಾನಂ, ಇದು ಬಹಳ ಮಹತ್ವದ ನಿರ್ಣಯ. ಪ್ರಾರಬ್ಧ ಕರ್ಮ ಉಪಮರ್ದ ಆಗತ್ತೆ ಅಂತ ಬ್ರಹ್ಮಸೂತ್ರಗಳಲ್ಲಿ ಹೇಳಿದ್ದಾರೆ. ಯೋಗ್ಯವಾದ ಪ್ರಾರಬ್ಧ ನಾಶ ಆಗತ್ತೆ ಅನ್ನೋದನ್ನು ದೇವತೆಗಳ ಪಕ್ಷದಲ್ಲಿ ಸರಿ ಅಂತ ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಕಾರಣ ಏನು ಅಂದರೆ, ಇಂದ್ರನಾಗಿ ಕೆರಿಯರ್ ಶುರು ಮಾಡಿರ್ತಾನೆ, ಅದು ಮುಗಿಯುತ್ತೆ. ಆದರೆ ಅವಾಂತರ ಪ್ರಭೇದ ಯಾವುದು? ಅರ್ಜುನನಾಗಿ ಶುರು ಮಾಡಿರ್ತಾನೆ. ಇಲ್ಲ, ನೀನು ಹಾಗೆಲ್ಲ ಹೋಗಬೇಡ. ಪ್ರಾರಬ್ಧ ಕರ್ಮ ಅರ್ಜುನನಾಗಿ ಮಾಡಿದ್ದೇನಿತ್ತು, ಅರ್ಜುನನಾಗಿ ಏನು ಶುರು ಮಾಡಿದ್ದಿತ್ತು, ಅದು ನಾಶ ಆಯಿತು ಅಷ್ಟೆ. ಅದೇ ಎಲ್ಲ ಅದು ಆಗೋಗಿತ್ತಲ್ಲ, ಅದು ಆಗಾಮಿ ಆಗತ್ತೆ, ಅದೆಲ್ಲ ಆಗತ್ತೆ. ಪ್ರಾರಬ್ಧ ಕರ್ಮದ ಬಗ್ಗೆ ಮಾತನಾಡಿದಾಗ ಅರ್ಜುನನಾಗಿ ಏನು ಮಾಡಿರ್ತಾನೆ ಅದರದ್ದಿನ್ನೂ ಅನುಭವಿಸ್ಲಿಕ್ಕಿತ್ತು, ನಾಶ ಆಗಿ ಹೋಯಿತು, ಅದು ಇರುವಂಥದ್ದು. ಇದರ ಇನ್ನೂ ವಿಸ್ತಾರವನ್ನು ನಾವು ಬೇರೆ ಸಂದರ್ಭದಲ್ಲಿ ನೋಡೋಣ. ಗೀತಂ ಭಗವತಾ ಜ್ಞಾನಂ ಯತ್ತತ್ ಸಂಗ್ರಾಮ ಮೂರ್ಧನಿ ಕಾಲಕರ್ಮ ತಮೋರುದ್ಧಂ ಪುನರಧ್ಯಗಮದ್ವಿಭು. ದೇವರು ರಣರಂಗದಲ್ಲಿ ಹೇಳಿದ ಆ ಗೀತೆ ಮತ್ತೆ ನೆನಪಾಯಿತು. ಕಾಲಕರ್ಮ ತಮೋರುದ್ಧಂ ಅಂತಾರೆ. ಕಾಲದಿಂದಲೂ ಕರ್ಮದಿಂದಲೂ ತಡೆ ಹಿಡಿಯಲ್ಪಟ್ಟ ಆ ಜ್ಞಾನ ಮತ್ತೆ ವಿಕಾಸಕ್ಕೆ ಬಂತು ಅಂತ ಹೇಳ್ತಾರೆ. ಅದು ಸಹಜ, ಅತ್ಯಂತ ಸಹಜ. ಅದು ಏನಾಯಿತು, ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದ 3ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಕಾಲದಿಂದ ಪಿತೃಮಾತೃ ದೋಷಾತ್ ಸ್ವಕರ್ಮತೋವಾ ಅಭಿಭವಂ ಪ್ರಯಾಂತಿ ಅಂತ. ಬಂದ ಜ್ಞಾನ
ಕಾಲಾತ್, ಕೆಲವು ಕಾಲ ಆದಮೇಲೆ ತನ್ನಿಂದ ತಾನೇ ಕಣ್ಮರೆಯಾಗತ್ತೆ, ಮತ್ತೆ ಜ್ಞಾನ ಬರುತ್ತೆ. ಈಗ ಎಲ್ಲರೂ ನಾವೆಲ್ಲ ಅನುಭವಿಸಿದ್ದೇವೆ. ಯಾವುದೋ ಒಂದು ಟಿಪ್ಪಣಿ ಮಾಡಿಟ್ಕೊಂಡಿರ್ತೀವಿ ಯಾವುದೋ ಕಾಲದಲ್ಲಿ, ಅದನ್ನು ನೀವು ಕೆಲವು ಕಾಲ ಆದ್ಮೇಲೆ ಮರ್ತೋಗಿರುತ್ತೆ, ಅದು ನೋಡಿದಾಗ ನೆನಪಾಗತ್ತೆ. ಕಾಲಕ್ರಮೇಣ ಕೆಲವೊಂದು ಕಣ್ಮರೆಯಾಗಿರುತ್ತೆ. ಇನ್ನು ಕರ್ಮ, ನಾವು ಮಾಡುವ ಕರ್ಮ ಜ್ಞಾನ ಪ್ರತಿಬಂಧಕವಾಗಿ ನಿಂತಿರುತ್ತೆ. ಆದ್ದರಿಂದಾಗಿ ಅದು ಕೂಡ ಕಣ್ಮರೆಯಾಗತ್ತೆ. ಕಾಲ, ಕರ್ಮ. ಆಮೇಲೆ ಪಿತೃಮಾತೃ ದೋಷಾತ್, ತಂದೆ ತಾಯಿಗಳ ದೋಷವೂ ಕೂಡ ಜ್ಞಾನದ ಕಣ್ಮರೆಗೆ ಕಾರಣ ಆಗತ್ತೆ ಅಂತಾರೆ. ಸ್ವಕರ್ಮತಃ ಅವನು ಮಾಡಿದ ಕರ್ಮ ಅದು ಕೂಡ ಕೆಲವೊಮ್ಮೆ ಜ್ಞಾನದ ಕಣ್ಮರೆ ಆಗತ್ತೆ. ಈಗ ಉದಾಹರಣೆಗೆ ಹಿರಿಯರು ಯಾರೋ ಚೆನ್ನಾಗಿ ಬಾಳುವೆ ನಡೆಸದೆ ವಿಪರೀತ ಬ್ರಾಹ್ಮಣ ಅವಮಾನ ಮಾಡಿದ್ರು ಅಂತಂದರೆ ಇವನಿಗೆ ಸರಿಯಾದ ಮಾರ್ಗದರ್ಶನ ಇಲ್ಲದೆ ನಾಸ್ತಿಕತೆಯತ್ತ ಒಲ್ದಿರಬಹುದು. ಇದು ಪಿತೃಮಾತೃ ದೋಷಾತ್. ಇನ್ನೊಂದು, ಇವನೇ ಅದಕ್ಕೆ ಒಳಗಾಗಿ ಕರ್ಮದಿಂದ ಜ್ಞಾನವನ್ನು ಕಳ್ಕೊಂಡಿರಬಹುದು. ಎಲ್ಲ ಕಾರಣವೂ ಆಗತ್ತೆ. ಕಾಲ ಕರ್ಮ ತಮೋರುದ್ಧಂ, ಇದನ್ನು ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ನಿರೂಪಣೆ ಮಾಡಿದ್ದಾರೆ. ಅದರಿಂದ ಹೀಗೆ ಕಾಲಕ್ರಮೇಣ ಮತ್ತು ರಾಜ್ಯ ಶಾಸನ ಮೊದಲಾದ ಕರ್ಮದಿಂದ ಕಣ್ಮರೆಯಾಗಿದ್ದ ಗೀತೆಯ ಅರಿವು ಮತ್ತೆ ಅವನ ಹೃದಯದಲ್ಲಿ ತೋರಿತು, ಅರ್ಜುನನ ಹೃದಯದಲ್ಲಿ ಅಂತ ಹೇಳ್ತಾರೆ. ವಿಶೋಕೋ ಬ್ರಹ್ಮ ಸಂಪತ್ಯ ಸಂಚಿನ್ನ ದ್ವೈತ ಸಂಶಯ ಲೀನ ಪ್ರಕೃತಿ ನೈರ್ಗುಣ್ಯಾತ್ ಅಲಿಂಗತ್ವಾದ ಸಂಭವ. ಹೀಗೆ ಆ ಪ್ರಾರಬ್ಧ ಕರ್ಮದಿಂದ ಜ್ಞಾನ ಕಣ್ಮರೆಯಾಗಿತ್ತು. ಅರ್ಜುನನ ದೇಹದಲ್ಲಿ ಮಾಡಿದ ಪ್ರಾರಬ್ಧ ಕರ್ಮದಿಂದ ಜ್ಞಾನ ಕಣ್ಮರೆಯಾಗಿತ್ತು. ಯಾಕೆಂದರೆ ಅವನು ಅರ್ಥಶಾಸ್ತ್ರದ ವಿದ್ವಾಂಸ, ಆ ಶಾಸ್ತ್ರದ ಮೇಲೊಂದು ಮೋಹ ಬೆಳೆದಿರುತ್ತೆ. ಅದರಿಂದ ಅವನಿಗೆ ಅದು ಕಣ್ಮರೆಯಾಗಿತ್ತು. ಅಂತಹ ಸಂದರ್ಭದಲ್ಲಿ ಪುನರುದ್ಧಗಮತ್, ಮತ್ತೆ ಅವನಿಗೆ ತೋರಿತು. ಜ್ಞಾನಾದಿ ವ್ಯಕ್ತಿರವ್ಯಕ್ತಿ ಸುಖ ದುಃಖಾದಿಕಂ ತಥಾ ಸುದೃಷ್ಟ ಬ್ರಹ್ಮತತ್ವಾನಾಂ ಭವತ್ಯಾರಬ್ಧ ಕರ್ಮಣ ಇತಿ ಬ್ರಹ್ಮವೈವರ್ತೆ. ನಮಗೆ ಪ್ರಾರಬ್ಧ ಕರ್ಮವೂ ಕಾರಣ, ಆದರೆ ದೇವರನ್ನು ನೋಡಿದವರಿಗೆ, ದೇವರನ್ನು ಎದುರುಗಡೆ ನೋಡಿದವರಿಗೆ ಪ್ರಾರಬ್ಧ ಕರ್ಮದಿಂದ ಜ್ಞಾನದ ವ್ಯಕ್ತಿ, ಜ್ಞಾನದ ತಿರೋಧಾನ, ಸುಖದ ಮತ್ತು ದುಃಖದ ಒಂದು ಹೊಂದುವಿಕೆ, ಇವುಗಳೆಲ್ಲ ಪ್ರಾರಬ್ಧ ಕರ್ಮದಿಂದಲೇ ಆಗುವುದು. ಅದರಿಂದಾಗಿ ಲೀನ ಪ್ರಕೃತಿ ನೈರ್ಗುಣ್ಯ, ದೇವರನ್ನು ಯಾವಾಗ ಅಂದುಕೊಂಡ ಸತ್ವರಜಸ್ತಮೋ ಗುಣಗಳ ಹೊಡೆತ ಕಡಿಮೆ ಆಯಿತು. ಆವಾಗ ಅಲಿಂಗತ್ವಾತ್, ಅಜ್ಞಾನಕ್ಕೆ ಕಾರಣವಾದ ಸತ್ವರಜಸ್ತಮೋ ಗುಣಗಳ ಗಾಢವಾದ ಪರಿಣಾಮವನ್ನು ಕಳ್ಕೊಂಡ. ಆವಾಗ ಅಸಂಭವ, ಅಜ್ಞಾನ ಕಣ್ಮರೆಯಾಯಿತು. ಅಜ್ಞಾನ ಕಣ್ಮರೆಯಾದಾಗ ವಿಶೋಕ, ದುಃಖ ಹೋಯಿತು. ದೇವರನ್ನು ಸೇರಿದ, ಬ್ರಹ್ಮ ಸಂಪತ್ತಿ ಅವಗತಿ, ಬ್ರಹ್ಮನ ತಿಳುವಳಿಕೆ ಅಂತ ಅರ್ಥ. ಬ್ರಹ್ಮ ಸಂಪತ್ತಂದರೆ ಭಗವಂತಂ ವಿನಾನ್ಯತ್ರ ಪ್ರವೃತ್ಯಾದಿ ಪ್ರಕಾಶನಂ ಪ್ರಾರಬ್ಧ ಕರ್ಮಣೈವ ಸ್ಯಾತ್ ಕದಾಚಿತ್ ಜ್ಞಾನಿನಾಮಪಿ ತಾಂ ದ್ವೈತದೃಷ್ಟಿಂ ಮೇ ದೇವ ಚಿಂದಿ ಜ್ಞಾನ ವರಾಸಿನ ಇತಿ ಬ್ರಾಹ್ಮೇ. ಪರಮಾತ್ಮನನ್ನು ಹೊರತುಪಡಿಸಿ ಬೇರೆ ಪದಾರ್ಥಗಳು ನಮಗೆ ಪ್ರೇರಕ ಆಗಿದೆ ಅಂತ ಜ್ಞಾನಿಗಳಿಗೂ ಅನ್ನಿಸ್ಬಿಡತ್ತಂತೆ. ಜ್ಞಾನಿಗಳು ಕೂಡ ಮೋಹಕ್ಕೆ ಒಳಗಾಗಿ ತಪ್ಪು ತಿಳ್ಕೊಳ್ತಾರೆ. ಅಂತಹ ಸಂದರ್ಭದಲ್ಲಿ ಆ ಪ್ರಾರಬ್ಧ ಕರ್ಮದ ಆವೇಗವನ್ನು ತಡೆದು ಜ್ಞಾನವನ್ನು ಕೊಡುಗುರುವೇ ಅಂತ ದೇವರಲ್ಲಿ ಕೇಳಿಕೊಳ್ಳುವಂತಹ ಒಂದು ಪ್ರಾರ್ಥನೆ ಇದೆ. ಅದರಿಂದ ಏನು ಗೊತ್ತಾಗತ್ತೆ ಅಂದರೆ ಇಷ್ಟೇ,
ಛಿಂದಿ ಜ್ಞಾನವರಾಸಿನ ಇತಿ ಬ್ರಾಹ್ಮಿ ತದೇವ ಸಂಚಿನ್ನ ದ್ವೈತ ಸಂಶಯತ್ವಂ. ಅದನ್ನು ದ್ವೈತ ಸಂಶಯ ಅಂತನ್ನೋದು. ದ್ವೈತ ಸಂಶಯ ಅಂದರೆ ಭೇದದ ಸಂಶಯ ಹೊರಟೋಯ್ತು ಅಂತ ಅರ್ಥ ಅಲ್ಲ. ಅಲ್ಲಿ ಭೇದ ಅಂದ್ರೇನು? ವಸ್ತು ಇರೋದೇ ಒಂದು ರೀತಿ, ತಿಳ್ಕೊಂಡದ್ದೇ ಬೇರೆ ರೀತಿ. ದ್ವೈತ ಅಂತಂದರೆ ಭೇದ ಅಂತ ಹೇಳಿ ಅರ್ಥ ಆಚಾರ್ಯರು ಮಾಡಿಲ್ಲ. ದ್ವೈತ ಅಂದರೆ ವಸ್ತು ಇರೋದು ಒಂದು ರೀತಿ, ತಿಳ್ಕೊಂಡದ್ದು ಬೇರೆ ರೀತಿ, ಅದು ದ್ವೈತ. ಅದು ಕಣ್ಮರೆಯ ಆಯಿತು ಅಂತ. ಲೀನ ಪ್ರಕೃತಿತ್ವ ನೈರ್ಗುಣ್ಯಂಚ, ಲೀನ ಪ್ರಕೃತಿ ನೈರ್ಗುಣ್ಯಂ ತಸ್ಮಾತ್ ಅಸೂಕ್ಷ್ಮ ಶರೀರತ್ವಾತ್ ಅನಾರಬ್ಧ ಪುನರುತ್ಪತ್ತಿ ವರ್ಜಿತ. ಅದರಿಂದ ಮುಂದಿನ ಜನ್ಮ, ಮುಂದಿನ ಅರ್ಜುನನ ಜೀವನದಲ್ಲಿ ಪ್ರಾರಬ್ಧ ಕರ್ಮದಲ್ಲದೆ ಸಂಚಿತ ಆಗಾಮಿ ಕರ್ಮಗಳ ಹೊಡೆತ ಇರಲಿಲ್ಲ ಅಂತ. ಪ್ರಾರಬ್ಧ ಕರ್ಮ ಏನಿದೆ ಅದರದ್ದೇ ಸುಖ, ಅದರದ್ದೇ ದುಃಖ, ಅದರದ್ದೇ ಅಜ್ಞಾನ, ಅದರದ್ದೇ ಜ್ಞಾನ, ಇದೇ ಆಗೋದು, ಅದರದ್ದೇ ಪ್ರವೃತ್ತಿ. ವಿನಃ ಸಂಚಿತ ಆಗಾಮಿ ಕರ್ಮಗಳಿಲ್ಲ. ಯಾಕೆ ಅಂದರೆ ದೇವರನ್ನು ಅವನು ನೋಡಿದ್ದಾನೆ. ಆದ್ದರಿಂದ ಇಷ್ಟನ್ನು ಆಚಾರ್ಯ ಹೇಳಬೇಕಾಯಿತು. ಜ್ಞಾನೋದಯ ಕಾಲ ಏವಂ ಭೂತ ಸನ್ ಪುನಃ ಅಧ್ಯಗಮತ್. ಅವನಿಗೆ ಈ ಜ್ಞಾನ ಮೊದಲು ಇರಲಿಲ್ಲ ಅಂತಿಲ್ಲ. ಭಗವದ್ಗೀತಾ ಉಪದೇಶ ಆಗೋದಕ್ಕಿಂತ ಮೊದಲು ಜ್ಞಾನ ಇದ್ದೇ ಇತ್ತು. ಆದರೆ ದೇವರ ಸಂಕಲ್ಪ, ಇವನ ಈ ಪ್ರಾರಬ್ಧ ಕರ್ಮ ಈಗ ಫಲಿಸಬೇಕು ಅಂತ ಅವನಿಗೆ ಮೋಹ ಬಂತು. ಅರ್ಜುನನಿಗೆ ದೇವರೇನು ಮಾಡಿದ? ಉಪದೇಶ ಮಾಡಿದ. ಆಮೇಲೆ 1 ತಿಂಗಳ ಒಳಗಡೆ ಮತ್ತೆ ಉಪದೇಶ ಮಾಡಿದ. 1 ತಿಂಗಳಾಗಿತ್ತು ಅಂತ ಇಟ್ಕೊಳ್ಳಿ, ಅನುಗೀತ. ಆಮೇಲೆ ಮತ್ತೆ ನಿಧಾನವಾಗಿ ಸಡಿಲಾಗ್ತಾ ಹೋಯಿತು ಜ್ಞಾನದ ಬಂಧ. ಮತ್ತೆ ಅವನೇನು ಮಾಡಿದ? ನಿರೂಪಣೆ ಮಾಡಿದ. ಹೀಗೆ ಗೀತೆ ಅವಾಗವಾಗ ಮರೆಯಾಗಿ, ಅವಾಗವಾಗ ಅವನ ಚಿಂತನೆಯ ಆಳದಲ್ಲಿ ಇಳಿದು ಫಲ ಕೊಡ್ತಾ ಚಿಗುರೊಡಿತಾ ಬಂತು. ಪ್ರಕೃತಿಂ ಸ್ವಾತ್ಮ ಸಂಶ್ಲಿಷ್ಟಾಂ ಗುಣಾನ್ ಸತ್ವಾದಿಕಾನಪಿ ಕರ್ಮಾಣಿ ಸೂಕ್ಷ್ಮದೇಹಂಚ ಜಾಯಮಾನಾ ಹರೇರ್ದೃಚಿ ದಹೇತ್ ಅಥಾಪಿ ವೈದಗ್ಧೇಂದನವತ್ ತತ್ ಪುನಃ ಪುನಃ ಯಾವದಾರಬ್ಧ ಕರ್ಮ ಸ್ಯಾತ್ ಆದಿರ್ವಾಪಿ ತಿರೋವ್ರಜೇತ್ ಆವಿರ್ವಾಪಿ ತಿರೋವ್ರಜೇತ್. ಅಲ್ಲ, ಹಾಗಾದರೆ ಭಗವದ್ಭಕ್ತಿಗೆ ದುಃಖ ಶಮನದ ಶಕ್ತಿ ಇಲ್ವಾ ಅಂದರೆ ಅದರ ಬಗ್ಗೆ ಹೇಳ್ತಾರೆ. ಪ್ರಕೃತಿಂ ಸ್ವಾತ್ಮ ಸಂಶ್ಲಿಷ್ಟಾಂ, ದೇವರ ಭಕ್ತಿ ಅಂತನ್ನೋದು ಸ್ವರೂಪಕ್ಕೆ ಅಂಟಿಕೊಂಡಿರುವ ಪ್ರಕೃತಿಯನ್ನು, ಸ್ವರೂಪದ ಆವರಣಭೂತವಾದ ಸತ್ವಗುಣ ರಜೋಗುಣ ತಮೋಗುಣಗಳನ್ನು, ಕರ್ಮವನ್ನು, ಸೂಕ್ಷ್ಮ ದೇಹವನ್ನು ನಾಶ ಮಾಡುತ್ತೆ. ಆದರೂ ದಗ್ಧೇಂದನವತ್, ಬೆಂಕಿ ಕೆಲವೊಮ್ಮೆ ಆರುತ್ತೆ, ಆದರೆ ಕಟ್ಟಿಗೆ ಪೂರ್ತಿ ಸುಟ್ಟಿರಲ್ಲ. ಹಾಗೆ ಪ್ರಾರಬ್ಧ ಕರ್ಮದ ಫಲ ಅನ್ನೋದಿರುತ್ತೆ ಅಂತ ಹೇಳ್ತಾರೆ. ಯಾವದಾರಬ್ಧ ಕರ್ಮ ಸ್ಯಾತ್ ಆವಿರ್ವಾಪಿ ತಿರೋ ಭವೇತ್. ಅದರಿಂದಾಗಿ ಪ್ರಾರಬ್ಧ ಕರ್ಮ ಇರೋ ತನಕ ಜ್ಞಾನ ಹುಟ್ಟುತ್ತೆ, ಜ್ಞಾನ ಕಣ್ಮರೆಯಾಗುತ್ತೆ, ಜ್ಞಾನ ಹುಟ್ಟುತ್ತೆ, ಜ್ಞಾನ ಕಣ್ಮರೆಯಾಗುತ್ತೆ. ಹೀಗೆ ಹಾಕ್ಕೊಂಡು ಹೋಗ್ತಾ ಇರುತ್ತೆ. ಇಷ್ಟು ಆಚಾರ್ಯರು ಅರ್ಜುನನ ಮಹೀಂ ಜಹೌ ಸ್ವತನ್ವಾ ಶ್ರವಣೀಯ ಸತ್ಕಥಃ ತದಾ ಹರೌ ಅಪ್ರತಿಬುದ್ಧಚೇತತಾಂ ಅಭದ್ರಹೇತು ಕಲಿರನ್ವವರ್ತತ. ಯಾವಾಗ ಪರಮಾತ್ಮ ಇಮಾಂ ಮಹೀಂ ಜಹೌ, ಈ ಭೂಮಿಯನ್ನು ಬಿಟ್ಟ, ಜಹೌ ಸ್ವತನ್ವಾ ಶ್ರವಣೀಯ ಸತ್ಕಥಃ ತದಾ ಆಗ ಹರೌ ಅಪ್ರತಿಬುದ್ಧ ಚೇತಸಾಂ, ಪರಮಾತ್ಮನಲ್ಲಿ ಎಚ್ಚರ ಇರದವರಿಗೆ ಕೆಟ್ಟದ್ದನ್ನು ಉಂಟು ಮಾಡುವ ಕಲಿ ಬಂದ. ಅಂದರೆ ದುರ್ಯೋಧನ ಕೆಳಗಡೆ ಬಿದ್ದಾಗಲೇ ಕಲಿಯುಗ ಶುರು ಆಗಿತ್ತು. 36 ವರ್ಷಗಳ ಕಾಲ ಕಲಿಯುಗ ಶುರು ಆದರೂ ಕಲಿಯುಗದ ಪರಿಣಾಮ ಶುರು ಆಗಿರಲಿಲ್ಲ. ಯಾವಾಗ
ಕೃಷ್ಣ ಇಲ್ಲಿಂದ ಕಾಲ್ ತೆಗೆದ, ಆವಾಗ ಕಲಿಯುಗದ ಪರಿಣಾಮ ಶುರು ಆಯಿತು ಅಂತ ಹೇಳ್ತಾ ಇರ್ತಾರೆ. ಯುಧಿಷ್ಠಿರಸ್ತತ್ ಪರಿಸರ್ಪಣಂ ಬುಧಃ ಪುರೇ ಚ ರಾಷ್ಟ್ರೇ ಚ ಗೃಹೇ ತಥಾತ್ಮನಿ ವಿಭಾವ್ಯ ಲೋಭಾನೃತಬ್ಜಿಹ್ಮ ಹಿಂಸಾದಿ ಅಧರ್ಮ ಚಕ್ರಂ ಗಮನಾಯ ಪರ್ಯಧಾತ್. ಆಗ ಯುಧಿಷ್ಠಿರ ತಟಸ್ಥವಾಗಿ ತನ್ನ ಪಟ್ಟಣದಲ್ಲಿ, ತನ್ನ ಪಟ್ಟಣದ ಹೊರಗಡೆ, ಬೇರೆ ಜನರಲ್ಲಿ ಮತ್ತು ತನ್ನಲ್ಲಿ, ದೇಹದಲ್ಲಿ ಹಂತ ಹಂತವಾಗಿ ಕಲಿಯ ಸ್ವಲ್ಪ ಪ್ರವೇಶವನ್ನು ಮನಗಂಡು ಬಿಡಬೇಕು ಅಂತ ತೀರ್ಮಾನ ಮಾಡ್ದ. ಸ್ವರಾಟ್ ಪೌತ್ರಂ ವಿನೀತಂ ತಂ ಆತ್ಮನೋ ನವಮಂ ಗುಣೈ ತೋಯನೀವ್ಯಾಃ ಪತಿಂ ಭೂಮೇ ಅಭ್ಯಸಿಂಚದ್ ಗಜಾಹುವಯೇ. ಸ್ವರಾಟ್ ಪರೀಕ್ಷಿದ್ರಾಜನನ್ನು ವಿನೀತನಾಗಿರುವ, ಆತ್ಮನಃ ಅನವಮಂ ತನಗೆ ತಕ್ಕ ಮೊಮ್ಮಗ, ಅವಮ ಅಂತಂದರೆ ಕೆಳಗಿನವ, ಅನವಮಂ ಅಂತಂದರೆ ಯುಕ್ತ, ಅನವಮಂ ಪೌತ್ರಂ ಅಂದರೆ ತನಗೆ ತಕ್ಕ ಮೊಮ್ಮಗನಾದ ಪೌತ್ರಂ, ವಿನೀತನಾಗಿರುವ ಆ ಪರೀಕ್ಷಿದ್ರಾಜನನ್ನು ತೋಯನಿವ್ಯಾಹ ಸಮುದ್ರಾಂತವಾದ ಭೂಮಿಯ ಒಡೆಯನನ್ನಾಗಿ ಮಾಡಿದ. ಇಂದ್ರಾದ್ಯುತ್ತಮತಾನ್ಯೇತಾಂ ಸಮತಾವಾ ಸ್ವಕೇ ಕುಲೆ ಉತ್ತಮತ್ವಂ ಉಪಸ್ಥ್ಯಾದಿ ಯೋಗ್ಯತಾವಾ ನಿಗದ್ಯತೆ ಇತಿ ಬ್ರಹ್ಮತರ್ಕೆ. ಇಂದ್ರನಿಗೆ ಸಮ ಅಂತ ಯಾರಾದರೂ ಇಂದ್ರನ ಕುಲದಲ್ಲಿ ಬಂದವರಿಗೆ ಹೇಳಿದರೆ ಅವರಿಗೆ ಇಂದ್ರನ ಮಗನಾಗುವ, ಇಂದ್ರನ ಮೊಮ್ಮಗನಾಗುವ, ಇಂದ್ರನ ವಂಶದಲ್ಲಿ ಬಂದಿರುವ ಯೋಗ್ಯತೆ ಇದೆ ಅಂತ ಅಷ್ಟೇ ಅರ್ಥ, ಬೇರೆ ಅಲ್ಲ ಅಂತಾರೆ ಆಚಾರ್ಯರು. ಇವ ಏನು ಮಾಡಿದ? ಮಧುರಾಯಾಂ ತಥಾ ವಜ್ರಂ ಶೂರತೇನ ಪತಿಂ ತತಃ ಪ್ರಾಜಾಪತ್ಯಾಂ ನಿರೂಪ್ಯೇಷ್ಟೀಂ ಅಗ್ನೀನ್ ಅಪಿಬದೀಶ್ವರಃ. ಮಧುರಾಯಾಂ ತಥಾ ವಜ್ರಂ, ಆಮೇಲೆ ಮಧುರಾ ಪಟ್ಟಣದಲ್ಲಿ ಅನಿರುದ್ಧನ ಮಗ ವಜ್ರನನ್ನು ರಾಜನನ್ನಾಗಿ ಮಾಡಿ, ಪ್ರಾಜಾಪತ್ಯಾಂ ವಿಧಾಯ ಇಷ್ಟಿಂ ಕಡೇಯ ಹೋಮ ಯಜ್ಞ ಅದನ್ನು ಮಾಡಿ, ಅಗ್ನೀನ್ ಅಪಿಬತ್ ಬೆಂಕಿಯನ್ನು ಕುಡಿದ. ಏನ್ರಿ ಇದು ಬೆಂಕಿಯನ್ನು ಕುಡಿಯೋದು ಅಂದರೆ, ಇನ್ನು ಮೇಲೆ ನಾನು ಹೊರಗಡೆ ಅಗ್ನಿಯನ್ನು ಆರಾಧನೆ ಮಾಡುವಲ್ಲ, ಈ ಅಗ್ನಿಯಲ್ಲಿ ನನ್ನಿಂದ ಈ ತನಕ ಆರಾಧಿತನಾದ ಭಗವಂತ ನನ್ನ ಹೃದಯದ ಒಳಗಡೆ ಬರಲಿ ಅನ್ನುವ ಚಿಂತನೆಯನ್ನು ಅಗ್ನಿಪಾನ ಅಂತಾರೆ. ಅಗ್ನಿಪಾನ ಅಂದ್ರೇನು? ವಾನಪ್ರಸ್ಥಾಶ್ರಮವನ್ನು ತೊರೆದು ಸನ್ಯಾಸಿಯಾಗಲು ಹೋಗುವಾಗ ಅಗ್ನಿಯಲ್ಲಿ ಈ ತನಕ ಆರಾಧಿತನಾದ ಭಗವಂತನನ್ನು ಹೃದಯದ ಒಳಗಡೆ ಚಿಂತನೆ ಮಾಡಿ ಆವಾಹನೆ ಮಾಡಿಕೊಳ್ಳೋದಿದೆಯಲ್ಲ, ಅದನ್ನು ಅಗ್ನಿಪಾನ ಅನ್ನೋದು. ಅಗ್ನಿಪಾನ ಅಂದರೆ ಬೆಂಕಿ ಕುಡ್ದ ಅಂತ ಅರ್ಥ ಅಲ್ಲ, ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಾರೆ. ಮಧುರಾಯಾಂ ವಾಚಂ ಜುಹಾವ ಮನಸಿ ತತ್ಪ್ರಾಣ ಇತರೇ ಪರಂ ಧೃತ್ಯಾಪ್ಯಪಾನಂ ಸೋತ್ಸರ್ಗಂ ತತ್ಪರತ್ವೇ ಹ್ಯಜೋಹವೀತ್ ತ್ರಿತ್ವೇ ಹುತ್ವಾ ತಪಂಚತ್ವಂ ತಚ್ಚೈಕತ್ವೇ ಜುಹೋನ್ಮುನಿ ಸರ್ವಮಾತ್ಮನ್ಯಜುಹವೀತ್ ಬ್ರಹ್ಮಣ್ಯಾತ್ಮಾನಮವ್ಯಯೇ. ಹೇಳ್ತಾರೆ, ಯುಧಿಷ್ಠಿರ ಲಯಚಿಂತನೆಯನ್ನು ಮಾಡಿ ಅಲ್ಲಿಂದ ತೆರಳಿದ ಅಂತ. ಲಯಚಿಂತನೆ ಹೇಳಿದರೆ ಹೇಗೆ? ವಾಚಂ ಜುಹಾವ ಮನಸೀ ಅಂದರು. ವಾಗಭಿಮಾನಿನಿಯಾದ ಪಾರ್ವತಿಯನ್ನು ಮನೋಭಿಮಾನಿಯಾದ ಸದಾಶಿವನಲ್ಲಿ ಅವಳು ಲಯ ಹೊಂದುತ್ತಾಳೆ ಅಂತ ಚಿಂತನೆ ಮಾಡಿದ. ಅಂದರೆ ಅದರದ್ದು ನಾವು ಧೃತರಾಷ್ಟ್ರನದ್ದಾಗಬೇಕಾದ್ರೆ ನೋಡಿದ್ದೀವಿ. ವಾಚಂ ಜುಹಾವ ಮನಸ್ಸಿ ಅಂದರೆ ಏನರ್ಥ? ಪಾರ್ವತಿಯು ಸದಾಶಿವನ ಅಧೀನಳು ಅಂತ ಚಿಂತನೆ ಮಾಡೋದು. ಅದನ್ನು ಲಯ ಚಿಂತನೆ ಅಂತಾರೆ. ಇವರು ಚಿಂತನೆ ಮಾಡಿದಾಗ ಅವರು ಲಯ ಆಗೋದು ಅಂತ ಅರ್ಥ ಅಲ್ಲ, ಈ ದೇಹದ ಮಟ್ಟಿಗೆ ಆ ಕೆಲಸವನ್ನು ನಿಲ್ಲಿಸುವುದು ಅಂತ ಅಷ್ಟೇ ಅರ್ಥ. ವಾಚಂ ಜುಹಾವ ಮನಸೀ ತತ್ಪ್ರಾಣ ಇತರೇ ಪರಂ. ಆ ಮನೋಭಿಮಾನಿಯಾದ ಸದಾಶಿವನನ್ನು ಪ್ರಾಣನಲ್ಲಿ ಲಯಗೊಳಿಸಿದ. ಸದಾಶಿವನು
ಮುಖ್ಯ ಪ್ರಾಣನ ಅಧೀನ ಅಂತ ಚಿಂತಿಸಿದ. ಧೃತ್ಯಾಪ್ಯಪಾನಂ ಸೋತ್ಸರ್ಗಂ, ಆ ಪ್ರಾಣನನ್ನು ಅಪಾನ ನಾಮಕನಾದ ಪ್ರಾಣನಲ್ಲಿ ಐಕ್ಯವನ್ನು ಹೊಂದಿದ್ದಾನೆ ಅಂತ ಚಿಂತಿಸಿದ. ತತ್ಪರತ್ವೇಷಜೋಹವೀತ್, ಅವನನ್ನು ವ್ಯಾನನಲ್ಲಿ ತ್ರಿತ್ವೇ ಹುತ್ವಾ ತಪಂಚತ್ವಂ, ಈ 5 ಜನರನ್ನು 3 ಜನರಲ್ಲಿ ಅಪಾನ ವ್ಯಾನ ಪ್ರಾಣ ತಚ್ಚೈಕತ್ವೇ, ಈ 5 ಪ್ರಾಣ ರೂಪಗಳಿದೆಯಲ್ಲ ಅದು ಎಲ್ಲವೂ ಕೂಡ ಯಾರ ಅಧೀನ? ಮುಖ್ಯ ಪ್ರಾಣನ ಮೂಲ ಪ್ರಾಣನ ಅಧೀನ ಅಂತ ಚಿಂತಿಸಿದನಂತೆ. ತಾನಶ್ಚ ಮೂಲ ಪ್ರಾಣೆ ಸರ್ವಂ ಆತ್ಮನ್ಯಜುಹವೀತ್, ಈ ಪ್ರಾಣ ಶಿವ ಪಾರ್ವತಿ ನನ್ನ ದೇಹದಲ್ಲಿ ಏನು ಕೆಲಸ ಮಾಡ್ತಾ ಇದ್ರು ಇವರೆಲ್ಲರೂ ಕೂಡ ಆತ್ಮನಿ ಅಜುಹವೀತ್, ಆತ್ಮನಲ್ಲಿ ಹೋಮ ಮಾಡಿದ. ಅಂದರೆ ಇವರೆಲ್ಲರೂ ಪರಮಾತ್ಮನ ಅಧೀನ. ಆ ಪರಮಾತ್ಮ ನನ್ನ ಅಂತರ್ಯಾಮಿಯಾಗಿದ್ದಾನೆ. ಆ ಅಂತರ್ಯಾಮಿಯಾದ ನಾರಾಯಣ ಏನಿದ್ದಾನೆ ಅವನು ಇಡೀ ಬ್ರಹ್ಮಾಂಡದಲ್ಲಿ ವ್ಯಾಪ್ತನಾಗಿರುವ ನಾರಾಯಣನಿಂದ ಅಭಿನ್ನ ಅಂತ ಚಿಂತನೆ ಮಾಡಿದ. ಆತ್ಮ ಹೃದಯಸ್ಥೋ ವಿಷ್ಣು ಬ್ರಹ್ಮ ಸರ್ವಗತಃ. ಹೀಗೆ ಹೋಮ, ಆತ್ಮಹೋಮ ಅಂದರೆ ಈ ರೀತಿ ಅಂತ ಹೇಳ್ತಾರೆ. ಅವ್ರನ್ನ ತೆಗೆದು ಬೆಂಕಿಗೆ ಹಾಕೋದು ಅಂತ ಅರ್ಥ ಅಲ್ಲ. ಆತ್ಮಹೋಮ ಅಂದರೆ ಕಡೆಗಾಲದಲ್ಲಿ ಈ ಚಿಂತನೆಯನ್ನು ಮಾಡೋದನ್ನು ಆತ್ಮಹೋಮ ಅಂತ ಕರೀತಾರೆ. ನೋಡಿ, ಧೃತರಾಷ್ಟ್ರನಿಗಿಂತ ಕ್ಲಾರಿಟಿ ಇತ್ತು ಇವನ ಚಿಂತನೆಯಲ್ಲಿ. ಧೃತರಾಷ್ಟ್ರನದ್ದಾಗಬೇಕಾದ್ರೆ ಏನು? ಘಟಾಂಬರಂ ಇವಾಂಬರೆ ಅಂದರು. ಅವನಿಗಿಂತ ಇನ್ನೂ ಧರ್ಮರಾಜ ಮಾಡಿದಾಗ ಆ ಉಪಾಸನೆಯ ಕ್ಲಾರಿಟಿ ಅದನ್ನು ನಿರೂಪಣೆ ಮಾಡಿದ್ರು. ಇದನ್ನು ಆಚಾರ್ಯರು ಗದ್ಯ ರೂಪದಲ್ಲಿ ಹೇಳಿ ಈಗ ಪದ್ಯ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಉಮಾ ವಾಗಾತ್ಮಿಕಾ ರುದ್ರಾತ್ ಜಾತಾತಾಮನ ಆತ್ಮನಃ, ಮಾತು ಅದಕ್ಕೆ ಅಭಿಮಾನಿನಿ ಪಾರ್ವತಿ. ಮಾತು ಮನಸ್ಸಿನಿಂದ ಹುಟ್ಟುತ್ತೆ, ಅಂತೆಯೇ ರುದ್ರನ ಒಳಗಿನಿಂದ ಪಾರ್ವತಿ ಎದ್ದು ಬಂದದ್ದು. ಪ್ರಾಣಾಹ್ವಯಾತ್ ಸವಾಯೋಶ್ಚ ಸೋಪಾನಾತ್ ಆತ್ಮರೂಪತಃ, ಆ ರುದ್ರ ಹುಟ್ಟಿದ್ದು ಪ್ರಾಣನಿಂದ. ಆ ಪ್ರಾಣರೂಪ ಏನಿದೆ ಅದು ಅಪಾನದಿಂದ ಹೊರಗಡೆ ಬಂದದ್ದು. ಸ್ವರೂಪಾದೇವತೌ ವ್ಯಾನಾತ್ ಉದಾನೋ ವ್ಯಾನತಸ್ತದಾ, ಆ ಅಪಾನ ಅಂತನ್ನುವ ಮುಖ್ಯ ಪ್ರಾಣನ ರೂಪ ವ್ಯಾನ ಅನ್ನುವ ತನ್ನ ರೂಪದಿಂದಲೇ ಹೊರಗಡೆ ಬಂದದ್ದು. ಆ ವ್ಯಾನ ರೂಪ ಅನ್ನೋದು ಸಮಾನನಿಂದ ಹೊರಗಡೆ ಬಂದದ್ದು. ಅಪಾನಾತ್ ತಿಸೃಭಿಶ್ಚಾಪಿ ಸಮಾನೋ ದಾನಯೋರ್ಜನಿ, ಈ 3 ಜನರಿಂದ ಸಮಾನ ಮತ್ತು ಉದಾನ ಬಂದದ್ದು. ತ್ರಯಾಣಾಮತ ಪಂಚಾನಾಂ ಅನಾದ್ವಾ ಪ್ರಾಣತೋ ಭವಃ, ಈ 5 ರೂಪಗಳು ಮೂಲ ಪ್ರಾಣನಿಂದ ಬಂದದ್ದು ಅಂತ. ಇವರು ಇಲ್ಲಿರೋದು ಆರೋಹಣ ಕ್ರಮದಲ್ಲಿ ಲಯ ಚಿಂತನೆ ಇರೋದು. ಆಚಾರ್ಯರು ಸೃಷ್ಟಿಕ್ರಮದಲ್ಲಿ ಅವರ ಚಿಂತನೆಯನ್ನು ಹೇಳ್ತಾ ಬಂದರು. ಆ ಭಾಷ್ಯದ ಶೈಲಿಯೇ ಬಹಳ ಸೊಗಸು. ನಮಗೆ ಒಂದೇ ಬಾರಿ ಭಾಗವತವನ್ನು ನೋಡಿದಾಗ ಮತ್ತು ತಾತ್ಪರ್ಯವನ್ನು ನೋಡಿದಾಗ ಒಂದು ಸಮಗ್ರ ಚಿತ್ರಣ ಬಂದುಬಿಡಬೇಕು, ಆ ತರಹ ಮಾಡ್ತಾರೆ. ಏಕಸ್ಯೈವ ಸ್ವರೂಪಾಣಿ ಪ್ರಾಣಸ್ಯೈತಾನಿ ಪಂಚಚ, ಇದು ಮುಖ್ಯ ಪ್ರಾಣನ 5 ರೂಪಗಳು. ಮುಖ್ಯ ಪ್ರಾಣನ ಈ 5 ರೂಪಗಳು ಯಾವ ರೂಪದಿಂದ ಯಾವ ರೂಪವನ್ನು ಜಗತ್ತಿಗೆ ಪ್ರಕಟಿಸಿದ ಅಂತ ತಿಳ್ಕೊಳ್ಬೇಕು. ಹಾಗೆ ಲಯ ಚಿಂತನೆ ಮಾಡಬೇಕು. ಸಚ ಪ್ರಾಣೋ ಹರೇರ್ಜಾತೋ ಹೃದಯಸ್ಥಾದಾತ್ಮನೋ ಮತಃ, ಅಂತಹ ಪ್ರಾಣ ಹೃದಯದ ಒಳಗಡೆ ಇರುವ ನಾರಾಯಣನಿಂದ ಹುಟ್ಟಿದ್ದು. ಸ ಆತ್ಮ ಬ್ರಹ್ಮಣೋ ಜಾತೋ ವಿಶ್ವರೂಪಾತ್ ಜನಾರ್ದನಾತ್, ಅಂತಹ ನಾರಾಯಣ ವ್ಯಾಪ್ತನಾಗಿರುವ ನಾರಾಯಣನಿಂದ ಏಕಾಂತದಲ್ಲಿ ಬಂದದ್ದು. ಅಂದರೆ ಅವನು ಬ್ರಹ್ಮಾಂಡ ಇಡೀ ವ್ಯಾಪಿಸಿದ್ದಾನೆ. ಜೀವನ
ಹೃದಯದ ಒಳಗಡೆ ನಾನು ವ್ಯಾಪ್ತನಾಗಬೇಕು ಅಂತ ಆ ರೂಪವನ್ನು ಧರಿಸ್ತಾನಲ್ಲ, ಆ ರೂಪದಿಂದ ಈ ರೂಪ ಬಂದದ್ದು. ಏತೇ ಚಾಂ ಬ್ರಹ್ಮ ಪರ್ಯಂತಂ ವಿಲಯೋತ್ಪತ್ತಿ ಚಿಂತನಂ ಬ್ರಹ್ಮಯಜ್ಞ ಇತಿ ಪ್ರೋಕ್ತಃ ಸರ್ವ ಸಂಸಾರ ಮೋಚಕಃ ಇತಿ ನಾರಾಯಣಾಧ್ಯಾತ್ಮೇ. ಇದನ್ನು ಚಿಂತಿಸಿದರೆ ಇದನ್ನು ಬ್ರಹ್ಮಯಜ್ಞ ಅಂತ ಕರೀತಾರೆ. ಈ ಬ್ರಹ್ಮಯಜ್ಞ ಅನ್ನುವುದು ಸರ್ವ ಸಂಸಾರ ಮೋಚಕಃ, ಎಲ್ಲ ಸಂಸಾರದಿಂದ ಬಿಡುಗಡೆ ಮಾಡುತ್ತೆ ಸಾಧಕರನ್ನು. ಅಸ್ಯಾಸ್ಮಿನ್ ವಿಲಯೋ ಭಾವೀತ್ಯೇವಂ ವಿಜ್ಞಾನಮಾಹುತಿ ನತು ತತ್ಕಾಲ ವಿಲಯಸ್ತ್ವನ್ಯೋ ವಾ ತಸ್ಯ ದರ್ಶನಾತ್ ಇತಿ ಬ್ರಹ್ಮತರ್ಕೇ. ಇವರ ಅಧೀನ ಅಂತನ್ನುವ ಚಿಂತನೆಯನ್ನೇ ಲಯ ಅನ್ನೋದು. ಇವರು ಚಿಂತನೆ ಮಾಡಿದ ಕೂಡಲೇ ಲಯ ಆಗಲ್ಲ, ಇವರ ದೇಹದ ಮಟ್ಟಿಗೆ ಅವರ ಕೆಲಸ ನಿಲ್ಲುತ್ತೆ ಅಷ್ಟೇ. ಈಗ ಧರ್ಮರಾಜ ವಾಚಂ ಜುಹಾವ ಮನಸಿ ಅಂದ, ಧರ್ಮರಾಜನ ಮಾತು ನಿಂತಿತು, ಇನ್ನು ಮಾತಿಲ್ಲ. ಹಾಗೆ ಒಂದು ಜೀವ ಹುಟ್ಟುವಾಗ ಹೀಗೆ ಬರುತ್ತೆ. ಮೊದಲು ಆ ಜೀವನೊಟ್ಟಿಗೆ ನಾರಾಯಣ ಇರ್ತಾನೆ, ಆ ನಾರಾಯಣನಿಂದ ಪ್ರಾಣ ಹುಟ್ಟುತ್ತಾನೆ, ಉಸಿರಾಡ್ಲಿಕ್ಕೆ ಶುರು ಮಾಡ್ತಾನೆ ಜೀವ. ಆಮೇಲೆ ದೇಹ ಫಾರ್ಮ್ ಆಗುತ್ತೆ. ಮೊದಲು ಮುದ್ದೆ ಮುದ್ದೆಯಾಗಿ ಆ ರೇತಸ್ಸು ಒಂದು ಸ್ವಲ್ಪ ವಿಸ್ತಾರವನ್ನು ಪಡ್ಕೊಂಡಿರುತ್ತೆ. ಇದೇ ಕ್ರಮದಲ್ಲಿ ಜನನ ಆಗ್ತಾ ಹೋಗುತ್ತೆ. ಅದೇ ಕ್ರಮದಲ್ಲಿ ಲಯ ಚಿಂತನೆ ಮಾಡಬೇಕು ಅಂತ ಧರ್ಮರಾಜನ ಇಂಟೆನ್ಷನ್. ಧರ್ಮರಾಜನಿಗೆ ಉಪದೇಶ ಆಗಿದ್ದ ಹಾಗೆ. ಧೃತರಾಷ್ಟ್ರ ಮಾಡಿದ್ದು ಸ್ಥೂಲ, ಅದಕ್ಕಿಂತ ಸೂಕ್ಷ್ಮ ಧರ್ಮರಾಜನ ಚಿಂತನೆ. ಈ ರೀತಿ ಚಿಂತನೆ ಮಾಡಿ ಕ್ಷೀರವಾಸ ನಿರಾಹಾರ ಬದ್ಧವಾಂಗ್ಮುಕ್ತಮೂರ್ಧಜ ದರ್ಶಯನ್ನಾತ್ಮನೋ ರೂಪಂ ಚಡೋನ್ಮತ್ತ ಪಿಶಾಚವತ್ ಅನಪೇಕ್ಷಮಾಣೋ ನಿರಗಾತ್ ಅಶೃಣ್ವನ್ ಬಧಿರೋ ಯಥಾ. ಕ್ಷೀರವಾಸಾ ಮರದ ತೊಗಟೆಯನ್ನುಟ್ಟು, ನಿರಾಹಾರ ಆಹಾರವನ್ನು ಸ್ವೀಕಾರ ಮಾಡದೆ, ಬದ್ಧವಾಗಿ ಮಾತನಾಡದೆ, ಮುಕ್ತಮೂರ್ಧಜ ತಲೆಗೂದಲನ್ನು ಕೆದರಿಕೊಂಡು ಧರ್ಮರಾಜರಿ ಚಕ್ರವರ್ತಿಯಾಗಿದ್ದವ. ದಡ 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 ಹೊರಟು ಹೋಗ್ತಾ ಇದ್ದ. ಅನಪೇಕ್ಷಮಾಣ, ಯಾವುದನ್ನು ಕೇಳದೆ, ನಿರಗಾತ್ ಅಶೃಣ್ವನ್ ಬಧಿರೋ ಯಥಾ, ಯಾರ ಮಾತನ್ನು ಕೇಳದೆ ಕಿವುಡ ನಡೆದಂತೆ ನಡ್ಕೊಂಡು ಹೊಟ್ಟೋಗ್ತಾ ಇದ್ದ ಧರ್ಮರಾಜ. ಉದೀಚೀಂ ಪ್ರವಿವೇಚಾಚಾಂ ಗತಪೂರ್ವಾಂ ಮಹಾತ್ಮಭಿಃ ಹೃದಿ ಬ್ರಹ್ಮ ಪರಂ ಧ್ಯಾಯನ್ ನಾವರ್ತೇತ ಯತೋ ಗತಃ. ಉದೀಚೀಂ ಪ್ರವಿವೇಚಾಚಾಂ, ಉತ್ತರ ದಿಕ್ಕಿಗೆ ಹೊರಟ. ಹಿಂದಿನವರೆಲ್ಲ ಹೋಗಿದ್ದು, ಅಂತಹ ಹಿಂದಿನವರೆಲ್ಲ ಉತ್ತರ ದಿಕ್ಕಿಗೇನೆ ತೆರಳಿದ್ದು ಅವನ ಹಿಂದಿನವರು. ಅದರಿಂದಾಗಿ ಉತ್ತರ ದಿಕ್ಕಿಗೆ ಮುಖ ಮಾಡ್ಕೊಂಡು ದಡ 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 ನಡ್ಕೊಂಡು ಹೊಟ್ಟೋದ. ನಾವರ್ತೇತ ಯತೋ ಗತಃ, ಆ ವೀರನ ದಾರಿ ಅದು. ಉತ್ತರ ದಿಕ್ಕಿಗೆ ಹೋದವನು ಮತ್ತೆ ಮರಳಿ ಬರುವುದಿಲ್ಲ. ಉತ್ತರ ದಿಕ್ಕಿಗೆ ಹೋಗೋದು ಉತ್ತರಾಯಣವೇ. ಉತ್ತರಾಯಣ ಅಂತಂದರೆ ಇದೇ ಈ ಕಾಲದಲ್ಲಿ ಹೋಗೋದು ಅಂತ ಅರ್ಥವೂ ಅಲ್ಲ, ಹೀಗೂ ಆಗತ್ತೆ. ಉತ್ತರಾಯಣ ರಶ್ಮಿಯಲ್ಲಿ ಹೋಗೋದೂ ಆಗತ್ತೆ. 2-3 ಅರ್ಥ ಇದೆ. ಉತ್ತರಾಯಣ ಅಂದರೆ ಕಾಲವೂ ಹೌದು, ಉತ್ತರಾಯಣ ಅಂದರೆ ರಶ್ಮಿಯೂ ಹೌದು. ಅದು ಉತ್ತರಾಯಣ ರಶ್ಮಿಯ ಬಗ್ಗೆ 2ನೇ ಸ್ಕಂಧದಲ್ಲಿ ಆಚಾರ್ಯರು ಹೇಳ್ತಾರೆ. ಉತ್ತರಾಯಣದಲ್ಲಿ ಹೋಗೋದು ಹೌದು ಕಾಲ, ಉತ್ತರಾಯಣದಲ್ಲಿ ರಶ್ಮಿ ಹೋಗೋದು ಹೌದು. ಉತ್ತರ ದಾರಿ ಅದು ಇಲ್ಲಿ ಹೇಳ್ತಾ ಇದ್ದಾರೆ. ಉತ್ತರ ದಿಕ್ಕಿಗೆ ತಿರುಗಿ ಹೊರಟದ್ದೇ ಅಂತೆ. ಸರ್ವೇ ತಮನು ನಿರ್ಜಗ್ಮುಃ ಭ್ರಾತರ ಕೃತ ನಿಶ್ಚಯ ಕಲಿನಾ ಧರ್ಮ ಮಿಶ್ರೇಣ ಸ್ಪೃಷ್ಟ್ವಾ ದೃಷ್ಟ್ವಾ ಪ್ರಜಾಭುವಿ. ಅವನ ತಮ್ಮಂದಿರು ಕೂಡ ಅವನ ಜೊತೆಗೇ ಹೊರಟು ಹೋದರು, ಕಲಿಗಾಲಕ್ಕೆ ಅವಕಾಶ ನೀಡಬೇಕು ಅಂತ. ತೇ ತಾಧೃತ ತರವಾರ್ಥ ಜ್ಞಾತ್ವಾತ್ಯಂತಿಕಮಾತ್ಮನಃ ಮನತಾ ಧಾರಯಾ ಮಾತು ವೈಕುಂಠ ಚರಣಾಂಬುಜಂ. ಈ ರೀತಿ ದೇವರ ಅಡಿದಾವರೆಗಳನ್ನು ಎದೆಯಲ್ಲಿ ಚಿಂತಿಸ್ತಾ ಎಲ್ಲರೂ ಕೂಡ ಹೊರಟರು.
ತದ್ಯಾನೋದ್ರಿಕ್ತಯ ಭಕ್ತ್ಯ ವಿಶುದ್ಧದಿಚಣಾಪ್ಪರೆ ತಸ್ಮಿನ್ನಾರಾಯಣ ಪದೇ ಏಕಾಂತಮತಯೋಪತನ್. ಅವನ ಧ್ಯಾನ ಮಾಡ್ತಾ ಭಕ್ತಿಯ ಉದ್ರೇಕ ಆಗಿ ದೇವರ ಹತ್ತಿರ ಹೋಗಬೇಕು ಅನ್ನುವ ದೃಷ್ಟಿಯಿಂದ ಏಕಾಂತಮತಯ ದೇವರಲ್ಲಿಯೇ ಬುದ್ಧಿ ಇಟ್ಟು ಅಪತನ್ ಅವರ ದೇಹ ಎಲ್ಲ ವಿಸರ್ಜನೆ ಆಯಿತು. ಅವಾಪೃದ್ದುರವಾಪಂತೆ ಅಸದ್ಭಿರ್ವಿಧ ವಿಷಯಾತ್ಮಭಿ ವಿಧೂತ ಕಲ್ಮಷಂ ಸ್ಥಾನಂ ವಿರಜೇನಾತ್ಮನೈವ ಹಿ. ಅವಾಪೃದ್ದುರವಾಪಂ ವಿಷಯದಲ್ಲಿಯೇ ಮನಸ್ಸು ಇಟ್ಟವರು ಯೋಚನೆ ಕೂಡ ಮಾಡಲು ಸಾಧ್ಯವಾಗದ ಸ್ಥಾನಕ್ಕೆ ಇವರು ಹೋದರು. ದ್ರೌಪದಿ ಚ ತದಾಜ್ಞಾಯ ಪತೀನಾಂ ಅನಪೇಕ್ಷತಾಂ ವಾಸುದೇವೇ ಭಗವತಿ ಏಕಾಂತಮತಿರಾಪತತ್. ಇವರೆಲ್ಲರಿಗಿಂತ ಮೊದಲು ನಾನು ದೇಹವನ್ನು ತ್ಯಾಗ ಮಾಡಬೇಕು ಅಂತ ದ್ರೌಪದಿ ಕೆಳಗಡೆ ಬಿದ್ದಳು. ಯಶ್ರದ್ಧಯೈತತ್ ಭಗವತ್ ಪ್ರಯಾಣಂ ಪಾಂಡೋಸ್ತು ತಾನಾಮಪಿ ಸಂಪ್ರಯಾಣಂ ಶೃಣೋತ್ಯಲಂ ಸ್ವಸ್ಥಯನಂ ಪವಿತ್ರಂ ಲಬ್ಧ್ವಾ ಹರೋ ಭಕ್ತಿಮುಪೈತಿ ಶಾಂತಿಂ. ಯಾರು ಶ್ರದ್ಧೆಯಿಂದ ಈ ಪರಮಾತ್ಮನ ಪ್ರಯಾಣವನ್ನು ನೋಡಿ, ದುಃಖ ಅಂತ ಅಲ್ಲ, ಇದು ಒಂದು ಜೀವನದ ಸಹಜ ನಡೆ. ಎಲ್ಲರೂ ಮಹಾಭಾರತ ದುಃಖಾಂತ, ರಾಮಾಯಣ ದುಃಖಾಂತ ಅಂತ ಹೇಳುತ್ತಾರೆ. ಅಲ್ಲ, ಪರಮಾತ್ಮ ಈ ಭೂಮಿಯನ್ನು ಬಿಟ್ಟು ಹೋದ ಕಥೆಯನ್ನು ಕೇಳಿದ್ರೂ ಮಂಗಳವೇ, ದೇವರಲ್ಲಿ ಭಕ್ತಿ ಉಂಟಾಗತ್ತೆ. ಪಾಂಡೋಸುತಾನಾಮಪಿ ಸಂಪ್ರಯಾಣಂ, ಪಾಂಡವರು ಈ ಭೂಮಿಯನ್ನು, ಈ ದೇಹವನ್ನು ಬಿಟ್ಟು ದೇವರ ಕಡೆಗೆ ತೆರಳಿದ್ದನ್ನು ಕೇಳಿದರೆ ಏನಾಗುತ್ತೆ, ಪರಮಾತ್ಮನಲ್ಲಿ ಭಕ್ತಿ ಬರುತ್ತೆ ಅಂತ ಹೇಳ್ತಾರೆ. ಒಳ್ಳೆಯವರ ಸಾವು ಕೇಳಿದರೆ ಪರಮಾತ್ಮನಲ್ಲಿ ಭಕ್ತಿ ಉಂಟಾಗತ್ತೆ. ಇತಿ ಶ್ರೀಮದ್ಭಾಗವತೆ ಪ್ರಥಮ ಸ್ಕಂಧೆ ಪಂಚದಶೋಧ್ಯಾಯ. 15ನೇ ಅಧ್ಯಾಯ ಆಯಿತು. ಸೂತ ಉವಾಚ ತತಃ ಪರೀಕ್ಷಿತ್ ದ್ವಿಜವರ್ಯ ಶಿಕ್ಷಯ ಮಹೀಂ ಮಹಾಭಾಗವತಶ್ಚಾತಃ ಯಥಾ ಹಿ ಸೂತ್ಯಾಂ ಅಭಿಜಾತ ಕೋವಿದಾಃ ಸಮಾದಿಶನ್ ವಿಪ್ರಮಹದ್ಗುಣಾನ್ಸ್ತಥಾ. ಆಮೇಲೆ ಪರೀಕ್ಷಿತ್ ರಾಜ ಬೆಳೆದ, ಭೂಮಿಯನ್ನು ಆಳಿದ, ದೇವರ ಭಕ್ತನಾಗಿದ್ದ. ಯಥಾ ಹಿ ಸೂತ್ಯಾಂ ಅಭಿಜಾತ ಕೋವಿದಾಃ, ಅವನು ಹುಟ್ಟುವಾಗ ಜಾತಕದಲ್ಲಿ ಜಾಣರು ಏನು ಹೇಳಿದ್ದರೋ ಅದರಂತೆಯೇ, ಅವನ ಜಾತಕದಂತೆಯೇ ಅವನ ಜೀವನ ಇತ್ತು. ಸ ಉತ್ತರಸ್ಯ ತನಯಾಂ ಉಪಯೇಮ ಇರಾವತೀಂ ಜನಮೇ ದಯಾದೀನಶ್ಚತುರಃ ತಸ್ಯಾಂ ಉತ್ಪಾದಯತ್ಸುತಾನ್. ಅವ ಏನು ಮಾಡಿದ, ಉತ್ತರನ ಮಗಳು ಇರಾವತಿ ಅಂತ, ಭೂಮಿಂಜಯ ಅಂತ ಒಬ್ಬ, ಅದೇ ಉತ್ತರ, ಆ ಉತ್ತರನ ಮಗಳು ಇರಾವತಿ ಅಂತ, ಇರಾವತಿಯನ್ನು ಮದುವೆ ಆದ ಅಂತವನು. ಅವಳಲ್ಲಿ ಜನಮೇಜಯ ಮೊದಲಾದ, ಜನಮೇಜಯ, ಭೀಮಸೇನ, ಶ್ರುತಸೇನ, ಉಗ್ರಸೇನ ಅಂತನ್ನುವ ಕೃತಸೇನ ಅಂತ 4 ಜನ ಮಕ್ಕಳನ್ನು ಪಡೆದ. ಆಜಹಾರಾಶ್ವಮೇಧಾನ್ ಸ್ತ್ರೀನ್ ಗಂಗಾಯಾಂ ಭೂರಿ ದಕ್ಷಿಣಾನ್ ಶಾರದ್ವತಂ ಗುರುಂ ಕೃತ್ವಾ ದೇವಾ ಯತ್ರಾಕ್ಷಗೋಚರಾ. ಕೃಪಾಚಾರ್ಯರು ಇನ್ನೂ ಬದುಕಿದ್ರು. ಆ ಕೃಪಾಚಾರ್ಯರ ನಿರ್ದೇಶನದಲ್ಲಿ ಅಶ್ವಮೇಧ ಯಾಗ ಮಾಡಿದನಂತೆ. ಎಷ್ಟು? 3 ಅಶ್ವಮೇಧ ಯಾಗ ಮಾಡಿದ. 3, 1, 2, 3. ಆ 3 ಅಶ್ವಮೇಧ ಯಾಗದಲ್ಲಿ ದೇವತೆಗಳು ಪ್ರತ್ಯಕ್ಷವಾಗಿ ಬಂದು ಹವಿಸ್ಸನ್ನು ಸ್ವೀಕರಿಸಿದರಂತೆ. ಆ ತರಹ ಪರೀಕ್ಷಿತ್ ರಾಜ 3 ಯಾಗಗಳನ್ನು ಮಾಡಿದ. ನಿಜಗ್ರಾಹೌ ಜತಾಧೀರ ಕಲಿಂ ದಿಗ್ವಿಜಯೇ ಕ್ವಚಿತ್ ನೃಪಲಿಂಗಧರಂ ಶೂದ್ರಂ ಘ್ಯಂತಂ ಗೋಮಿಥುನಂ ಪದ. ದಿಗ್ವಿಜಯದಲ್ಲಿ ಎಲ್ಲರ ದುಷ್ಟವರ್ತನೆಯನ್ನು ಖಂಡಿಸುತ್ತಾ ಕಲಿಯನ್ನು ನಿಗ್ರಹ ಮಾಡಿದ. ನೃಪಲಿಂಗಧರಂ, ಎಲ್ಲ ಇದು ಕ್ಷತ್ರಿಯ ರಾಜರ ವೇಷದಲ್ಲಿರುವ ಕಳ್ಳರು, ಅವರನ್ನು ನಿಗ್ರಹಿಸ್ತಾ ಕಲಿಯನ್ನು ನಿಗ್ರಹಿಸಿದ. ಶೌನಕೌವಾಚ ಕಸ್ಯ ಹೇತೋರ್ನಿಜಗ್ರಾಹ ಕಲಿಂ ದಿಗ್ವಿಜಯೇ ನೃಪಃ
ನೃದೇವ ಚಿಹ್ನದೃಕ್ ಶೂದ್ರ ಕೋಸೌ ಗಾಮ್ಯ ಪದಾಹನತ್. ದಿಗ್ವಿಜಯ ಮಾಡುವಾಗ ಪರೀಕ್ಷಿತ್ ರಾಜ ಏಕಾಗಿ ಕಲಿಯನ್ನು ಸೋಲಿಸಿದ. ಮತ್ತು ಯಾರವನು? ಕ್ಷತ್ರಿಯರ ವೇಷ ಧರಿಸಿ ಹಸುವನ್ನು ಒದಿತಾ ಇದ್ದವನು. ಕೋಸವು ಅನ್ನೋದು ಆಕ್ಷೇಪ ಅಂದರು, ಯಾಕೆಂದರೆ ಕಲಿ ಅಂತ ಹೇಳಿದ್ದಾರೆ. ಯಾವನವನು ಅಂತ ಹೇಳ್ತೀವಿ, ಗೊತ್ತಿರಲ್ವ ಅವನು? ಅದು ಆಕ್ಷೇಪ, ಬೈಗುಳ. ಅದೇ ರೀತಿ ಯಾವನವನು? ಕಲಿ. ಕ್ಷತ್ರಿಯರ ವೇಷ ಧರಿಸಿಕೊಂಡು ಹಸುವನ್ನು ಒದಿತಾ ಇದ್ದವನು. ಅವನು ಯಾಕೆ ಮಾಡಿದ್ದು? ತತ್ಕಥ್ಯತಾಂ ಮಹಾಭಾಗ ಯದಿ ವಿಷ್ಣು ಕಥಾಶ್ರಯಂ ಅಥವಾಸ್ಯ ಪದಾಂಭೋಜ ಮಕರಂದಲಿಹಾಂ ತತಾಂ ಕಿಮನ್ಯೈರಸದಾಲಾಪೈ ಆಯುಷೋ ಯದ ಸದ್ವ್ಯಯ. ಮಹಾಭಾಗ, ಓ ಮಹಾಭಾಗ್ಯವುಳ್ಳವನೇ, ಸೂತನೇ, ನಮಗದನ್ನು ಹೇಳು. ಪರೀಕ್ಷಿತ್ ರಾಜನ ಕಥೆಯನ್ನು ಹೇಳು. ಆ ಪರೀಕ್ಷಿತ್ ರಾಜನ ಕಥೆಯು ವಿಷ್ಣು ಕಥಾಶ್ರಯ ಆಗಿದ್ದರೆ ಹೇಳು. ಅಥವಾಸ್ಯ ಪದಾಂಭೋಜ ಮಕರಂದಲಿಹಾಂ, ಅವ್ರದಿಲ್ಲದೆ ಹೋದರು. ಅವನ ಭಕ್ತರು ಪರೀಕ್ಷಿತ್ ರಾಜನದ್ದೇ ಹೇಳಬೇಕು ಅಂತ ನಾನೇನು ಹೇಳ್ತಾ ಇಲ್ಲ. ಬೇರೆಯವರದ್ದು ಕಥೆ ಹೇಳು. ಆ ಬೇರೆಯವರು ಯಾರಾಗಿರಬೇಕು? ಪರಮಾತ್ಮನ ಅಡಿದಾವರೆಗಳನ್ನು ನಿರಂತರ ಚಿಂತಿಸುವ ಭಕ್ತರಾಗಿರ್ಬೇಕು. ಅವ್ರ ಕಥೆ ಹೇಳು ನನಗೆ. ಏಕೆಂದರೆ ಕಿಮನ್ಯೈ ರಸದಾಲಾಪೈಹಿ, ಬೇರೆ ಕಥೆಗಳನ್ನು ತಿಳಿದುಕೊಂಡು ಎಂತ ಮಾಡೋದು? ಆಯುಷೋ ಯದಸದ್ವ್ಯಯ, ಒಳ್ಳೆ ಸಮಯ ಸಂಹಾರ ಅಷ್ಟೆ. ಭಗವಂತನ ಭಕ್ತರ ಕಥೆ ಅನ್ನೋದು ಭಗವದ್ಭಕ್ತಿಯನ್ನು ಪ್ರಚೋದನೆ ಮಾಡೋದಾಗಿರುತ್ತೆ. ಅದರಿಂದಾಗಿ ಅದನ್ನು ಹೇಳುವಂತ. ಹಾಗೆ ಅಥೇತಿ ಪಕ್ಷಾಂತರೇ ವಾ ಯದಿ, ಅಥವಾ ಅಂತಂದರೆ ಅದನ್ನು ಬಿಟ್ಟು ಅಲ್ಲ. ಒಂದೋ ಪರೀಕ್ಷಿತ ರಾಜನೆಂಬ ಭಕ್ತನ ಕಥೆ ಹೇಳು, ಇಲ್ಲವೇ ಬೇರೆ ಭಕ್ತರ ಕಥೆ ಹೇಳು ಅಂತ. ಅದರಲ್ಲಿ ಆಪ್ಷನ್ ಇಲ್ಲ. ನಾವು ಆಪ್ಷನ್ ಅಂತ ಅನ್ಕೊಂಡ್ಬಿಡ್ತೀವಿ. ನನಗೆ ಇತ್ತೀಚೆಗೆ ಒಬ್ಬರು ಪತ್ರ ಬರೆದಿದ್ದರು. ನನಗೆ ಋಷಿಕೇಶ ತೀರ್ಥೀಯ ಶುದ್ಧ ಪಾಠದ ಬಗ್ಗೆ ಕೆಲವು ಪ್ರಶ್ನೆಗಳಿದೆ, ಅದಕ್ಕೆ ನೀವು ಉತ್ತರಿಸಬೇಕು. ನನಗೇನು ಒತ್ತಾಯ ಇಲ್ಲ ಅಂತ. ನಾನು ಉತ್ತರವೇ ಬರಲಿಕ್ಕೂ ಇಲ್ಲ. ಒತ್ತಾಯ ಇಲ್ಲ, ಸತ್ಯವನ್ನು ತಿಳಿದುಕೊಳ್ಳುವ ಒತ್ತಾಯ ಇಲ್ಲ ಅಂದರೆ ನಾನೇ ಯಾಕೆ ಹೇಳಬೇಕು? ಹಾಗೆ ಇಲ್ಲಿ ಅಥವಾ ಅಂತಂದರೆ ಆಪ್ಷನಲ್ ಅಲ್ಲ. ಒಂದೋ ಇದನ್ನು ಹೇಳಿ, ಒಂದೋ ಅದನ್ನು ಹೇಳಿ, ಒಂದೋ ಈ ಭಕ್ತನ ಕಥೆ ಹೇಳಿ, ಒಂದೋ ಆ ಭಕ್ತರ ಕಥೆ ಹೇಳಿ ಅಂತ. ಅಲ್ಲಿ ಇಟ್ ಈಸ್ ನಾಟ್ ಆನ್ ಆಪ್ಷನ್ ಅಂದರು ಆಚಾರ್ಯರು. ಅಥೇತಿ ಪಕ್ಷಾಂತರೆ ವಾಯದಿ ಅನ್ಯಥಾ ಚೇತ್ ಆಯುಷೋ ಯದಸದ್ವಯ ಇತ್ಯರ್ಥ. ಯದ್ಯರ್ಥೇ ಚ ವಿಕಲ್ಪಾರ್ಥೇ ವಾ ಶಬ್ದ ಸಮುದೀರ್ಯತೆ. ವಾ ಅಂತಂದರೆ ಯದಿ ಆಪ್ಷನಲ್ಲಾಗಿಯೂ ಬಳಸ್ತಾರೆ, ಆಪ್ಷನ್ ಅನ್ನುವ ಅರ್ಥದಲ್ಲಿಯೂ ಬಳಸ್ತಾರೆ, ಅಥವಾ ಇನ್ನೊಂದು ಅನ್ನುವ ಅರ್ಥದಲ್ಲಿಯೂ ಬಳಸ್ತಾರೆ, ಇನ್ನೊಬ್ಬ ಭಕ್ತರ ಕಥೆ ಎನ್ನುವ ಅರ್ಥದಲ್ಲಿ ಇಲ್ಲಿದೆ. ಹೀಗೆ ನಾಮ ಮಹೋದಧಿ ಅಂತ ಒಂದು ಗ್ರಂಥ ಇದೆ. ಇಹೋಪಹೂತೋ ಭಗವಾನ್ ಕ್ಷುದ್ರಾಯುಷಾಂ ನೃಣಾಮಂಗ ಮರ್ತ್ಯಾನಾಮೃತಿ ರಿಚ್ಛತಾಂ. ಬೇಗ ಸಾಯ್ತೇವೆ ನಾವು, ಸಾಯೋದ್ರೊಳಗಡೆ ಈ ಮನುಷ್ಯರು ಯಾವುದನ್ನು ಕೇಳಬೇಕೋ ಅದನ್ನು ಹೇಳು, ಏಕೆಂದರೆ ಇವರಿಗೆ ಇದೆ. ಮತ್ತು ಶೌನಕರು ಗೊತ್ತಿಲ್ಲದೆ ಕೇಳ್ತಾ ಇರೋದಲ್ಲ, ನಮ್ಮ ಮತ್ತು ಸೂತರ ಸಂವಾದ ಜಗತ್ತಿಗೆ ಸಿಗಲಿ ಅಂತ ಕೇಳ್ತಾ ಇರೋದು. ಅದರಿಂದಾಗಿ ಅವರು ಅಥವಾ ಅಂದರೂ ತಪ್ಪಿಲ್ಲ. ಅವರು ಏನು ಹೇಳೋದು? ಈಗ ಇನ್ನೇನು ಬೇಗ ಸಾಯುವ ಮನುಷ್ಯರಿಗೆ ಕಾಲ ಸಾರ್ಥಕ ಆಗಬೇಕು, ನೀನು ಕಥೆ ಹೇಳುವಂತ. ಹಾಗೆ ನನಗಲ್ಲ. ಇಹೋಪಹೂತೋ ಭಗವಾನ್ ಮೃತ್ಯುಶ್ಚಾಮಿತ್ರ ಕರ್ಮಣಿ ನ ಕಶ್ಚಿನ್ ಮ್ರಿಯತೆ ತಾವತ್ ಯಾವದಾಸ್ತ ಇಹಾಂತಕಃ. ಅದನ್ನು ಬಾಯ್ಬಿಟ್ಟು ಬೇರೆ ಹೇಳ್ತಾರವರು. ನಾವು ಯಜ್ಞದಲ್ಲಿ ತೊಡಗಿರುವವರೆಗೆ ಯಾರನ್ನೂ ಸಾಯಿಸಬೇಡ ಅಂತ ಹೇಳಿ ಯಮನಿಗೆ ಹೇಳಿದ್ದೇವೆ. ಅದರಿಂದಾಗಿ ಕಥೆಯನ್ನು ಪೂರ್ತಿ ಕೇಳುವ ತನಕ ನಮಗೆ ಮರಣ ಇಲ್ಲ ಅಂತಾರೆ ಶೌನಕರು. ಪ್ರಾಯ ಈ ಅಂಶ ಬಹಳ ಕಡಿಮೆ ಜನರ ಗಮನವನ್ನು ಸೆಳೆದಿದೆ. ಅವರು ಹೇಳ್ತಾರೆ, ನಾವು ಯಮನಿಗೆ ಹೇಳಿದ್ದೇವೆ, ಎಲ್ಲ
ಕಥೆಗಳನ್ನು ಕೇಳುವ ತನಕ, ರೋಮಹರ್ಷಣನ ಮಗ ಉಗ್ರಶ್ರವಸ್ಸಿನಿಂದ ಎಲ್ಲ ಕಥೆಗಳನ್ನು ಕೇಳುವ ತನಕ ಈ ಯಜ್ಞದಲ್ಲಿ ಭಾಗವಹಿಸಿದವನು ಯಾವನು ಸಾಯಲಿಕ್ಕಿಲ್ಲ ಅಂತ. ಯಾವನು ಸಾಯಲಿಕ್ಕಿಲ್ಲ ಅಂತ ಕೇಳಿದ್ದೇವೆ. ಅದರಂತೆಯೇ ಆಗಲಿ. ಏತದರ್ಥಂ ಹಿ ಭಗವಾನ್ ಆಹೂತ ಪರಮರ್ಷಿಭಿ ಅಹೋ ನೃಲೋಕೆ ಪೀಯೇತ ಹರಿಲೀಲಾಮೃತಂ ವಚಃ. ಅದರಿಂದಾಗಿ ನಮ್ಮ ಆಯುಷ್ಯವನ್ನು ಇಟ್ಕೊಂಡು ನೀನು ಕಥೆ ಹೇಳೋದಲ್ಲ, ಬೇರೆ ಮನುಷ್ಯರ ಆಯುಷ್ಯವನ್ನು ಇಟ್ಕೊಂಡು ನೀನು ಕಥೆ ಕೇಳಬೇಕು, ಕಥೆ ಹೇಳಬೇಕು. ಮಂದಸ್ಯ ಮಂದ ಪ್ರಜ್ಞಸ್ಯ ಪ್ರಾಯೋ ಮಂದಾಯುಷಶ್ಚ ವೈ ನಿದ್ರಯಾ ಹರಿಯತೆ ನಕ್ತಂ ದಿವಾಪ್ಚಾಪ್ಯರ್ಥಕರ್ಮಭಿ. ಕಲಿಯುಗದ ಜನ ಮಂದರು, ಮಂದಮತಿಗಳು, ಅಲ್ಪವಾದ ಆಯುಷ್ಯದವರು. ನಿದ್ರೆಯಲ್ಲಿಯೇ ಅರ್ಧ ಹೋಗುತ್ತೆ. ಬೆಳಗ್ಗೆ ಅರ್ಥಕರ್ಮಗಳು, ಜೀವನ ನಡೆಸಲಿಕ್ಕೆ ಬೇಕಾದ ಕರ್ಮಗಳಲ್ಲಿ ತೊಡಗುತ್ತಾರೆ. ಆದ್ದರಿಂದಾಗಿ ಮನುಷ್ಯರು ಬಹಳ ಶಾರ್ಟೆಸ್ಟ್ ಪೀರಿಯಡಲ್ಲಿ ಏನು ಕೇಳಬಹುದೋ ಅಷ್ಟನ್ನು ಹೇಳು, ಅದು ದೇವರ ಕಥೆಯನ್ನು ಹೇಳು. ಇಲ್ಲ ಅಂತಂದರೆ ಸಮಯ ವ್ಯರ್ಥ ಆಗತ್ತೆ, ಸಮಯ ಸಂಹಾರ. ಸೂತೌವಾಚ ಯದಾ ಪರೀಕ್ಷಿತ್ ಕುರುಜಾಂಗಲೇವತನ್ ಕಲಿಂ ಪ್ರವಿಷ್ಟಂ ನಿಜ ಚಕ್ರವರ್ತಿತೆ ನಿಶಮ್ಯ ವಾರ್ತಾಂ ಅನತಿಪ್ರಿಯಾಂ ತತಃ ಶರಾತನಂ ಸಂಯುಗರೋ ಚಿರಾದದೇ. ಪರೀಕ್ಷಿತ್ ರಾಜನಿಗೆ ಸುದ್ದಿ ಬಂತು ಕಲಿಪ್ರವೇಶ ಮಾಡಿದ್ದಾನೆ ಅಂತ. ಕಲಿಪ್ರವೇಶ ಮಾಡಿದ್ದು ಅಂತಂದರೆ ಭೌತಿಕವಾಗಿ ಅಲ್ಲ, ಬೌದ್ಧಿಕವಾಗಿ. ಎಲ್ಲ ಜನರೂ ಕೂಡ ಕಲಿಯುಗದ ಪ್ರಭಾವದಿಂದ ತಪ್ಪು ಮಾಡ್ತಾ ಇದ್ದಾರೆ, ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಹಾಗೆ ಯಾರು ಅನ್ಯಾಯ ಮಾಡ್ತಾ ಇದ್ದಾರೆ ಅವರನ್ನು ದಂಡದಿಂದ ನಿಗ್ರಹಿಸಿ ಕಲಿಯನ್ನು ತಡೆದ ಹಾಗಾಗತ್ತೆ. ಅದರಿಂದಾಗಿ ಯುದ್ಧ ಮಾಡಬೇಕು ಅಂತ ಹೇಳಿ ಕಲಿಯನ್ನೇ ನೇರವಾಗಿ ಎದುರಿಸ್ತೀನಿ ಅಂತಲ್ಲ, ಕಲಿಯ ಪ್ರಭಾವಕ್ಕೆ ಒಳಗಾದ ರಾಜರನ್ನು ಎದುರಿಸ್ತೇನೆ ಅಂತ ಹೇಳಿ ಬಿಲ್ಲನ್ನು ತೆಗೆದುಕೊಂಡ ಅನ್ನುವಲ್ಲಿಗೆ ಇವತ್ತಿನ ಚಿಂತನ ಮುಗಿಯುತ್ತೆ. ನಾಳೆ ಯಥಾಪ್ರಕಾರ ಇರುತ್ತೆ, 7 ರಿಂದ 8 ಭಾಗವತ ಇರುತ್ತೆ. ಬೆಳಗ್ಗೆ ಖಂಡಾರ್ಥ ನಿರ್ಣಯ ಇರುತ್ತೆ. ಆಮೇಲೆ 11 ರಿಂದ 12 ಮಹಾಭಾರತ ಇದೆ. ಅದಾದ ಮೇಲೆ 3 ರಿಂದ ಪ್ರಾಯ 4, 3ರ ಹಾಗೆ ಅಂತ ಇಟ್ಕೊಳ್ಳಿ. 3ರ ಹಾಗೆ ಅದಮಾರು ಮಠದ ಗುರುಪರಂಪರೆ ಅಂತ ಹೇಳಿ ಒಂದು ವಿಚಾರ ಇವತ್ತು ಉಡುಪಿಯಲ್ಲಿ, ನಾಳೆ ಉಡುಪಿಯಲ್ಲಿ ಆಗಲಿಕ್ಕಿದೆ ರಾಜಾಂಗಣದಲ್ಲಿ. ಅದಾದ ಮೇಲೆ 7 ರಿಂದ 8 ಭಾಗವತ ಇದೆ. ನಾಳೆ ನಿಮ್ಮ ತಲೆ ತಿನ್ನೋದು ಜಾಸ್ತಿ ಆಗತ್ತೆ. ಈ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಪಿತಾಮಮ. ಕೃಷ್ಣ ಕೃಷ್ಣ ಗೋವಿಂದ ಗೋವಿಂದ.